ಏನು ಒಳಗೈತು ಏನು ಹೊರಗೈತು? ಹೊರಮುಖ ವೃತ್ತಿ ಒಳಗೆ ಹಿತ ಆಯಿತು, ಅಂತರ್ಮುಖಿಯಾಗಿದ್ದಾಗ ನಮಗೆ ಹಿತ ಆಯಿತು ಅಂತ. ಏನು ಅದಕ್ಕೆ ವಿವೇಕ ಇದ್ದವ ಯಾವಾಗಲೂ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಆತ್ಮ ಸಂಶೋಧನೆ, ಆನಂದದ ಸಂಶೋಧನೆ ನಾವು ಮಾಡ್ತಿರ್ತೀವಿ. ಹೊರಗೆ ಹುಡುಕಿರೋ ಸಿಗುವುದಿಲ್ಲ. ಅದು ದನುವ ನಿನಗೆ ಹೊರಗೆ ಹುಡುಕಕ್ಕೆ ಹೋಗ್ಬೇಡ. ಹೊರಗಂದರೆ ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಅದನ್ನು ಬಂದ್ ಮಾಡೋದನ್ನು. ಅದಕ್ಕೆ ಕ್ಷಮೆ ದಮೆ ಬೇಕು ಅಂದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಏನು ಈ ಅಭ್ಯಾಸ ಬಲ್ತಾಗ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಸಂಶೋಧನೆ ಮಾಡುವ ಅಭ್ಯಾಸ ಬಲ್ತಾಗ ಇದು ಅನುಭವ ಬರ್ತದೆ. ಅದು ಅಭ್ಯಾಸ ಮಾಡಬೇಕಲ್ಲ ನಾವು. ಈ ಅಭ್ಯಾಸ ಮಾಡಿದ ಹೊರತು ನಮಗೆ ಇದು ಅನುಭವಕ್ಕೆ ಬರೋದಿಲ್ಲ. ನೀ ಬೇಕಾದಷ್ಟು ಜನ್ಮ ತಿರುಗಿ ಹೇಳ್ತಿ ಕೇಳ್ತಿ ಮತ್ತು ಸರಿಗಿಡಕ್ಕೆ ಹೋಗಿ ಹೌದಿಲ್ಲ. ಮನೋನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ. ಯಾರು ಮಾಡುವಂಗೆ ಮಾಡೋದಪ್ಪ. ಅದು ಇರೋದ ಇದು ಇರೋದ. ಹೆಂಗೆ ಆಗ್ಬೇಕು ಹೇಳು? ನೀನು ಹೊರಗಿಂದ ಬೇಕು ಏನು ಒಳಗಿಂದ ಬೇಕು ಅಂತ? ಹೊರಗಿಂದ ಅಂದ್ರೆ ಇದೆ ನೋಡ, ದನು ಚಿಂತಿ ವ್ಯಸನ ಮಜಾ, ಇಂದ್ರಿಯಗಳ ಮಜಾ ಮಾಡೋದು. ಒಳಗೆ ಇವು ಯಾವೂ ಇಲ್ಲ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಇಲ್ಲ ಅಲ್ಲಿ. ಅವನ್ನೆಲ್ಲ ಅಳದಾಗ ಇದು ಅನುಭವಕ್ಕೆ ಬರ್ತದೆ ನೋಡ್ರಿ. ಅಭ್ಯಾಸದಲ್ಲಿ ಮುಂದುವರೆದ ಸಾಧಕನಿಗೆ ಅಂದ್ರೆ ಈ ಹೊರಮುಖ ವೃತ್ತಿಯಿಂದ ಹಿಂದಕ್ಕೆ ಸರ್ಕೊಳ್ಳಿ, ಎಷ್ಟೆಷ್ಟು ಹಿಂದಕ್ಕೆ ಸೇರ್ತಿರ್ತಾನೆ ಅವಾಗ ಅನಾಥನಾದ ಸೂಕ್ಷ್ಮ ಶರೀರಗಳು ಕಾಣಿಸ್ತವೆ. ಏನು ಹೊರಗಿನ ಚಿಂತೆ ಎಲ್ಲ ಕೈ ಬಿಟ್ಟ ಮೇಲೆ ಹೊರಗಿನ ಮನೋವೃತ್ತಿ ಹರಿದಾಡೋದು ಬಂದಾದಾಗ ಇವೆಲ್ಲ ಅಂತರ್ಮುಖ ವೃತ್ತಿ ಒಳಗಿದ್ವು. ಮುಂದುವರೆದ ಸಾಧಕರಿಗೆ ಇವೆಲ್ಲ ತೋರ್ತವೆ. ಏನು ಅಂದ್ರೆ ಅವನು ಹೊರಗಿಂದ್ರ ಮ್ಯಾಗಿನ ಆಸಕ್ತಿ ಹೋಗೈತೆ ಅಂತ. ಯಾರು ಅದ್ರಿ ಹೇಳ್ರಿ? ಹೇಳ್ತೈತಿ ಕೇಳ್ತೈತಿ, ಇನ್ನೂ ಹೊರಗೆ ಅಣಿಕೆ ಹೋದ್ರಾಗ ಯಾರಿಗೆ ಕಾಣಿಸ್ತಾವೆ ಸೂಕ್ಷ್ಮ ಶರೀರ ಅನಾಥನಾದಗಳು? ಹೊರಮುಖ ವೃತ್ತಿ ಬಂದ್ ಮಾಡಿದವನು, ಅಂತರ್ಮುಖಿ ಆದವನು, ಗಾಢವಾಗಿ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸದಾಗ ತೊಡಗಿದವನಿಗೆ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ಬೇಕು. ಅದೇ ಅದ್ರ ಗೊತ್ತು. ಇಲ್ಲ ಅಂದ್ರೆ ಇನ್ನೂ ಹೊರಮುಖನ ಐತಿದ ಅಂತ. ಇನ್ನು ಸರಿಗಾಡೋದ್ರಾಗ ಐತಿದ್. ಹೇಳ್ತೈತಿ ಕೇಳ್ತೈತಿ ಸರಿಗಾಡ್ತೈತಿ ಮತ್ತು ಸರಿಗಾಡು ಚಾಳಿ ಹೋಗ್ಬೋದು. ಅದು ಬಂದ್ ಆಗ್ಬೇಕು ನೋಡ್ರಿ. ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವಾಗ ಇವೆಲ್ಲ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಅನಾಥನಾದಗಳು ಸೂಕ್ಷ್ಮ ಶರೀರಗಳು ಕಾಣಿಸ್ತವೆ. ಅನಾಥನಾದದೊಡನೆ ಆನಂದದ ಸ್ವಾದ ಹತ್ತದಲ್ಲಿ ಹೊರಗಿನ ಚಿಂತೆ ಎಲ್ಲ ಅಳಿಬೇಕು. ನಿದ್ದೆ ಬರಬಾರ್ದು. ಏನು ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಗಬೇಕು. ಅಂದಾಗ ಇವೆಲ್ಲ ಅನುಭವ ಬರಕತ್ಬಿಡ್ತವೆ. ಅನಾಥನಾದದೊಡನೆ ಹೊರಗಿಂದರು 100 ಪಟ್ಟು ಸ್ವಾದ ಹತ್ತದ ಅಲ್ಲಿ. ಅಂದಲ್ಲೇ ಇತ್ತಾಗ ಬರಕ್ಕೆ ಒಲ್ಲೆ ಅಂತ ನಾವು ಒಮ್ಮೆ ಅದ್ರ ಸವಿ ಹೆಚ್ಚಿ ಅಂದ್ರೆ ಯಾವಾಗಲೂ ಅದ ಇದ್ರಾಗಿರ್ಬೇಕು ಅನಿಸ್ತದೆ. ಹೊರಗೆ ಬರಕ್ಕೆ ಒಲ್ಲೆ ಅಂತ. ಏನು ಬೇಕಾದೈತೆ ಅಂದ್ರೆ ಹೊಳ್ಳೆ ನೋಡೋದು ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಅದ್ರ ಸ್ವಾದ ಹೆಚ್ಚು ಅಂತಂದ್ರೆ ಏನು ಯಾವಾಗಲೂ ಅದೇ ನೆನಪಿನಾಗ ಇರ್ಬೇಕಂತ. ಏನು ಒಟ್ಟ ಹೊರಗಿಂದೆಲ್ಲ ಕೈ ಬಿಟ್ಟಾಗ ಹತ್ತದ ನೋಡ್ರಿ. ಚಿಂತೆ ಕಳ್ಕೊಂಡಿರ್ಬೇಕನ್ನೋ ಹಂಗಿದ್ರೆ ಹಿಂದಕ್ಕೆ ಸರಿ ನೋಡ್ರಿ. ಯಾವ ವಿಶ್ವವಿದ್ಯಾಲಯದ ದೊಡ್ಡಪ್ಪ ದೊಡ್ಡವ ಚಿಂತೆ ಕಳ್ಕೊಂಡದಾರ ಹೇಳಿ? ಎಲ್ಲರೂ ಹೊರಗೆ ಹಣಿಕೆ ಹಾಕವ್ರು ಅದಾರ. ಶರೀರ ಭಾವ ಬಂದು ಕೂಡಲೇ ತೀರ್ತು ನೋಡ್ರಿ. ಸಮಾಧಾನ ಶಾಂತಿ ಕೇಳ್ತಿ. ಏನಾರು ಮಾಡಬೇಕು, ಅದನ್ನು ಹೊಂದಬೇಕು, ಇದನ್ನು ಹೊಂದಬೇಕು. ನಿನ್ನ ಭಾವದಾಗಿದ್ದಾಗ ನಿದ್ದೆ ಹತ್ತಿದಾಗ ಎಲ್ಲಾರು ಹೋಗ್ಬೇಕು ಅನ್ನೋದಿತ್ತನ, ಏನಾರು ಮಾಡ್ಬೇಕು ಅನ್ನೋದಿತ್ತನ ಅಲ್ಲಿ ನೀತಿ ಭೀತಿ ಎನ್ನುವುದಿತ್ತನ ಅಲ್ಲಿ? ಮನಸ್ಸು ಶರೀರದ ಆಕಾರ ಆಗೋದು ಬಿಡ್ಬೇಕು. ಶ್ರುತಿಗಳೆಲ್ಲ ಏನು ಹೇಳ್ತಾವೆ?
ನೀ ಏನಿದೆ ಅನ್ನೋದು ಸ್ವಚ್ಛ ಹೇಳ್ತಾವಿಲ್ಲ, ಎಚ್ಚರಿಕೆ ಕೊಡ್ತಾವಿಲ್ಲ. ನೀವೆಲ್ಲರೂ ಆನಂದ ಸ್ವರೂಪರ ಅದೀರಿಪ್ಪ, ಬ್ರಹ್ಮ ಸ್ವರೂಪನ ಅದೀರಿ, ದೇವ್ರ ನೀವು ಅದೀರಿ ಅನ್ನೋದನ್ನು ತಿಳ್ಕೋರಿ ಅಂತ. ಅದ್ಯಾಂಗ ನಾವು ಅದೇವ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ನಾವು ಏನದೇವಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಅದ್ರ ಬಗ್ಗೆ ಅಜ್ಞಾನದ ಮೂಲಕ ಅನ್ಯಥಾ ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂತೈತಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ನೀ ಯಾರದೇನೋ ತಿಳುವಳಿಕೆ ಮಾಡ್ಕೊಂಡು ನೀ ಅಲ್ಲದ ಭಾವನೆ ಎಲ್ಲ ತಪ್ಪು ತಿಳುವಳಿಕೆ ಒಳಗೆ ಏನು ಮಾಡ್ಕೊಂಡಿಲ್ಲ ಅದೆಲ್ಲ ಹೋಗಿಬಿಡ್ತದೆ. ಅವಾಗ ನಿನಗೆ ಮುಕ್ತಿ ದುಃಖರಹಿತ ಆಗಿರ್ಲಿಕ್ಕೆ ನಾನು ಮುಕ್ತ ಅದೇನು ಅನ್ನೋದು ನಿನಗೆ ಅನುಭವ ಬರ್ತದೆ. ಏನು ಶ್ರುತಿ ಹೇಳಿದ ಇದರ ಮಾತಿನ ಮೇಲೆ ನಂಬಿಕಿಲ್ಲ. ಏನು ಅದನ್ನು ನಂಬೋದು ಬಿಟ್ಟಾನ. ಯಾಕ್ರಿ ಮಹಾತ್ಮರು ಹೇಳಿದ ಮಾತು, ಪ್ರಬಲ ಶ್ರುತಿ ಹೇಳಿದ್ದು ನಂಬುದಿಲ್ಲ. ದುರ್ಬಲ ಶ್ರುತಿಗೆ ಬೆನ್ನು ಹತ್ತಾನ. ಗ್ವಾಂಬಿ ದೇವ್ರಂತ ನಂಬಕ್ ಹೊಂಟಾನ. ಗುಡಿ ಗುಂಡಾರದಾಗ ಅದಾವ ಅಂತ ಹಿಡ್ಕೊಂಡು ಹೊಂಟಾನ ಅವನು. ಪ್ರಬಲ ಶ್ರುತಿ ಏನು ಹೇಳ್ತತಿ? ನಿನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಹೇಳ್ತೈತಿಲ್ಲ. ದೇವ್ರಂದ್ರೆ ನೀನ, ಅನ್ಯವಾಗಿಲ್ಲ ನಿನ್ನ ಬಿಟ್ಟ. ದುರ್ಬಲ ಶ್ರುತಿ ಅಲ್ಲಿ ದೇವ್ರು ಅದಾನ, ಇಲ್ಲಿ ಅದಾನಂತ ಅದ್ರ ಬೆನ್ನು ಹತ್ತಿಯಲ್ಲ. ಏನು ಅನ್ಯವಾಗಿ ದೇವರ ಐತೆ ಅಂತ ಯಾರು ಅದನ್ನು ಮಾಡ್ತಿರ್ತಾರೆ ಅವರು ನಾಯಕ ನರಕವನ್ನು ಹೊಂತಾರೆ. ಹೌದಲ್ಲ? ಯೋನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ. ಯಾರು ಅನ್ಯವಾಗಿ ಇನ್ನೊಂದು ದೇವರು ಐತೆ ಅಂತ ಆ ಸುಖ ನಮಗೆ ಬಿಟ್ಟು ಅನ್ಯವಾಗಿ ಐತೆ ಅಂತ ಹುಡುಕ್ಯಾಡ್ತಾರೆ, ಅವರು ದುಃಖವನ್ನು ನಿರಂತರ ದುಃಖವನ್ನು ಅವರು ಹೊಂತ. ನರಕ ಅಂದ್ರೆ ದುಃಖ. ಹೊರಗೆ ಹುಡುಕೋದು ಕೈ ಬಿಟ್ಟ ನಿನಗೆ ನರಕದಿಂದ ಬಿಡುಗಡೆ ಆಗ. ಹೊರಗೆಲ್ಲ ನರಕದ ದಾರಿನ ಅದ. ಏನು ಸ್ವರ್ಗ ಎಲ್ಲೈತಿ? ಒಳಗದ ಅಂತರಂಗದಲ್ಲಿ ಐತದ. ವಿದಿನ್ ನಾಟ್ ವಿದೌಟ್ ಅಂದಾರ, ಹೌದಿಲ್ಲ? ಒಳಗೈತಿ, ಹೊರಗೆ ನೋಡಬೇಡ ಅಂತ. ಏನು ಅದಕ್ಕೆ ಒಳಗೆ ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ಏನು ಅಂತರ್ಮುಖ ವೃತ್ತಿ ಆಗ್ಬೇಕು. ಕನಸಿನ್ಯಾಗ ದೇವರು ಭೇಟಿಯಾಗಿತ್ತಂತ, ಏನೇನೋ ಹೇಳ್ತಂತ ದೇವರು. ಅದನ್ನು ಹೆಕ್ಕರೆ ಅಂತ ತಿಳ್ಕೊಂಡಾನ. ಎಚ್ಚರ ಆದ ಕೂಡಲೇ ಕನಸು ಸುಳ್ಳು ಆಕೈತಿ. ಕನಸು ಸುಳ್ಳಾದ್ರೆ ದೇವ್ರು ಹೇಳಿದ್ದು ಹೆಂಗೆ ಕರೆ ಆಕೈತಿ ಹೇಳಿ? ಅದು ಸುಳ್ಳ, ಹೋದಿಲ್ಲ? ದೇವ್ರು ಭೇಟಿಯಾಗಿತ್ತು, ದೇವ್ರು ನನಗೆ ಅದನ್ನು ಹೇಳಿದ್ಪ, ಇದನ್ನು ಕನಸಿನ್ಯಾಗ ಬಂದು ಹೇಳಿದ್ನಂತ. ಯಾಕ್ರಿ? ದೇವಿ ಬಂದು ಹೇಳಿದ್ಲಂತ. ಕಾಳಿ ದೇವಿ ಕನಸಿನ್ಯಾಗ ಬಂದು ಹೇಳಿದ್ದನ್ನು ಒಬ್ಬಕ್ಕೆ ಹರಿಜನರಾಕಿ ಅದನ್ನು ಕಾಳಿಕಾ ಮಾತಿ ಮಂದಿರ ಕಟ್ಟಿಸಿಬಿಟ್ಲು. ದೊಡ್ಡ ಸೌಕಾರಕ್ಕಿತ್ತು, ವಡ್ಡಿ ಅವರ ಮಾಡಿ ರೊಕ್ಕ ಗಳಿಸಿದ್ಲು. ಏನು ಕನಸಿನ್ಯಾಗ ದೇವಿ ಬಂದ ನಾನು ಗುಡಿ ಕಟ್ಟಿಸ ಅಂದ್ಬಿಟ್ಲಂತ. ಕಟ್ಟಿಸಿಬಿಟ್ಲು. ಕಟ್ಟಿಸಿದ್ಲು. ಯಾರು ಅದನ್ನು ಪೂಜೆ ಮಾಡಕ್ಕೆ ಬರಾಕ್ತಾರಿಲ್ಲ, ಬ್ರಾಹ್ಮಣರು ಯಾರು. ಯಾಕೆ? ಹಿಂದುಳಿದಾಗ ಕಟ್ಟಿಸ್ಯಾಳ ಅದನ್ನು, ಹೌದಿಲ್ಲ? ಹಿಂದುಳಿದ ಜನ ಕಟ್ಟಿಸಿದ್ದನ್ನು ಯಾರು? ಯಾಕ್ರಿ? ಈ ಹೊಲ್ಯಾರ ಕರೆಯನ್ ಗುಡಿಗೆ ಹೋಗಕ್ಕೆ ವಾಲಿ ಅಂತಿ, ಈ ಕರೆಯನ್ ಗುಡಿಗೆ ಹೊಂದಿಕೆ ಆಗ್ತಿ. ಅದನ್ನು ದನ ಹೊಡ್ಯಾವ್ರಿಲ್ಲ ಅಲ್ಲಿ. ಅಲ್ಲಿ ಕರೆ ಹೋದಾಳಿಲ್ಲ. ಇಲ್ಲಿ ಓಡ್ತಿ ಉದಿನ ಕಡ್ಡಿ ಹಿಡ್ಕೊಂಡು ಓಡಿ ಹೋಗಿ ಇಲ್ಲಿ ಹೊಲ್ಯಾರ ಕರೆಂಗುಡಿ ಅಂತೇಳಿ ಅದನ್ನ ಒಲ್ಲೆ ಅಂತ. ಇಲ್ಲೇ ಅದಾವ ನಮ್ಮಲ್ಲಿ ಏನೋ ನೋಡಿದನು, ಹೌದಿಲ್ಲ? ಅದನ್ನ ಕಸ ಹೊಡ್ಯಾವ್ರಿಲ್ಲ. ಏನು ಇದಕ್ಕೆ ಏನು ಮಾಸ್ತರ್ ಹೆಣಿಕ್ ನೋಡಂಗಿಲ್ಲ. ಅಲ್ಲ, ಭಾವ ಹೆಂಗೈತೆ ಅಂತ ಬೀಳಾಕತೈತೆ. ಅದ ಏನು ಉಳ್ದೇ ಇಲ್ಲ. ಅದನ್ನ ದಾದ ಮಾಡೋರಿಲ್ಲ. ಯಾಕ್ರಿ? ಆದ ಶ್ರೇಷ್ಠ ಅಂತ ಹೊಂಟಾನ. ಭೇದ ಭಾವ ಹೆಂಗೈತಿ ನೋಡಂತ. ಹಿಂಗಾಗಿ ಯಾರು ಕಾಳಿ ಗುಡಿ ಕಟ್ಸಿದ್ಲು, ಅದನ್ನು ಪೂಜೆ ಮಾಡಕ್ಕೆ ಯಾರು ಇದಿಲ್ಲ. ಇವ್ರ ಅಣ್ಣ ಪುರೋಹಿತ ಇದ್ದ. ಇವರು ರಾಮಕೃಷ್ಣ ಪರಮಹಂಸರ ಅಣ್ಣ ಪುರೋಹಿತ. ಒಂದು ನಮೂನಿ ಮನ್ಯಾಗ ಸುಂದ್ ಹಿಡಿದು ಕುಂಡ್ರ. ಅವನು ಏನು ಬುದ್ಧಿಮಾಂದ್ಯ ಅಂತಿದ್ರು ಅವಾಗ. ಏನು
ಒಂದು ನಮೂನಿ ಮನುಷ್ಯ ಬಿಡುವ ಅಂತ ಎಲ್ಲಿ ಹೋಗಾವಲ್ಲ ಏನು ಮನೆಯಾಗನ ಇದಿರ್ತಿತ್ತು. ಅವಾಗ ಬಡತನ ಅವ್ರಿಗೆ ಏನೋ ಇದನ್ನ ಏನೋ ಖಾಲಿ ಕುಂಡ್ರು ಬದ್ಲಿ ಅಲ್ಲಾರ ಹೋಗು ಏನಾರ ಒಂದು ಮನೆಗೆ ಉಪಜೀವನ ಆಕೈತೆ ಅಂತ ಅವ ಅದನ್ನು ಪೂಜೆ ಮಾಡಕ್ಕೆ ಹಚ್ಚಿದವ ಅವರನ್ನ. ಏನು ರಾಮಕೃಷ್ಣ ಪರಮಹಂಸರು ಅವನು ಗೂಂಗನ್ಯಾಗ ಅಲ್ಲೇ ಕುಂತ ಬಿಡ್ತಾವ, ತಾಯಿ ತಾಯಿ ಅನ್ಕೊಂತ. ಅವಾಗ ಭೈರವಿ ಬ್ರಾಹ್ಮಣಿ ಅಂತ ಒಬ್ಬಾಕಿ ಇದನ್ನು ಕೊಟ್ಲ, ಮಾರ್ಗದರ್ಶನ ಮಾಡಿದ್ಲು. ಆದರೂ ಅದು ನಾಟಲಿಲ್ಲ ಅವನು. ಭೈರವಿ ಬ್ರಾಹ್ಮಣಿ ಪಕ್ಕಾ ಹೇಳಿದ್ಲಕ್ಕೆ, ಇದಲ್ಲಪ್ಪ ನಿನ್ನೊಳಗೈತಿ ನಿನಗೆ ಬೇಕಾದದ್ದು ಅನ್ನೋದು. ನಾವು ಎಚ್ಚರಗೊಳಿಸಿದ್ವಿ. ಬರೀ ಅದನ್ನ ಹಿಡ್ಕೊಂಡು ಕುಂತಿದ್ದವು ತಾಯಿ ತಾಯಿ ಅಂತ. ಆದರೆ ಮನಸ್ಸರ ಸ್ವಚ್ಛ ಐತಿ, ಏನು ಕೆಟ್ಟ ಭಾವನೆ ಇಲ್ಲ ಇಲ್ಲ ಅವನು ಪರಿಶುದ್ಧ ಐತಿ ಕರೆ, ಆದರೆ ಮಾರ್ಗದರ್ಶನ ತಪ್ಪೈತಿ ಅವನು. ಇದೇ ತಲೆಯಾಗಿ ಕುಂತು ಬಿಟ್ಟಿತ್ತು. ದೊಡ್ಡ ತೋತಾಪುರಿ ಭಾವ ಬಂದು ತಲೆ ಮಡ್ಡು ಬಿಡಿಸಿದ ಅದನ್ನು, ಹುಚ್ಚ ಇದಕ್ಕೇನು ಉಪಾಯ ತಲೆಯಾಗಿ ಕುಂತಿದ್ದಂತೆ. ತಿಂಗಳಾನುಗಟ್ಲೆ ಅಲ್ಲೇ ಇದ್ದ ಹುಚ್ಚ ದೇವಿ ದೇವಿ ಅನ್ಕೊಂತ ಕುಂತಿ, ಬಿಡ ನನಗೆ ಬಿಡಾಕ ಆವನ್ ನನಗೆ. ಅದು ಅಭ್ಯಾಸ ಆಗಿಬಿಟ್ಟಿತ್ತು. ಭಾಳ ವರ್ಷಗಟ್ಟಲೆ ಅದನ್ನು ಮಾಡ್ಕೊತ ಬಂದು ಪೂಜೆ ಮಾಡೋದು ಇದನ್ನು ಮಾಡಿ ಕಲೀಕ ಹುಚ್ಚ ಬಿಡಿಸಿದ. ಬಿಡದ ಹೊರತು ನಿನಗೆ ಅದ ಗತಿನೇ ಇಲ್ಲ, ಬಿಡ ಅದನ್ನು ಮರಿ, ಅದನ್ನ ಮರ್ತಾಗ ಹೆಂಗೈತಿ ನೋಡು. ಅವಾಗ ಅವ್ರಿಗೆ ಜ್ಞಾನೋದಯ. ಏನು ಆ ಹುಚ್ಚು ಬಿಡಿಸಿದವ ತೋತಾಪುರಿ ಭಾವ. ಜನ ಏನು ತಿಳ್ಕೊಂಡ್ರು, ಶೇರಿಕ್ ಪಾರ್ ಜನ ಇರ್ತಾರಲ್ಲ, ಅವು ಪ್ರಕೃತಿ ನಿಸರ್ಗಕ್ಕೆ ಅನುಸಾರವಾಗಿ ಅವರಿಗೆ ಡಿಸೆಂಟ್ರಿ ಹತ್ತಿ ನೋಡಿ ಹೆಂಗೆ ಮಾಡಿದ್ಲು ನಮಗೆ ದೇವಿ. ಅದನ್ನು ಅಲ್ಗಳ್ಯಾಕವ ಇದನ್ನು ಮಾಡ್ತಿದ್ದ, ಹೆಂಗೆ ಮುಕ್ಕಳಿ ಬಾಯಿ ಏಕಾತ್ ನೋಡವ, ಹೌದಿಲ್ಲ? ಹಿಂಗೆ ಜನ ಎಲ್ಲ ಕಲ್ಪಿಸ್ಕೊಂಡು ಬಂದರು, ದೇವಿ ಹಿಂಗೆ ಮಾಡ್ತಾಳೆ ನೋಡಂತ. ಹಿಂಗೆ ಇದಾವಲ್ಲ, ಕರೆ ಹೇಳೋರು ನಾನು ನಂಬೋದು ಇಲ್ಲ, ನಂಬೋದಿಲ್ಲ. ನಿನ್ನೊಳಗೈತು, ಯಾವ ದೇವಿ ತೊಗೊಂಡು ಏನು ಮಾಡ್ತೀವ, ನಿನ್ನಲ್ಲಿ ಐತೆ ಸಾಮರ್ಥ್ಯ ಅಂತ, ಪವರ್ ನಿನ್ನಲ್ಲಿ ಐತಿ. ಅನ್ಯವಾಗಿ ಹುಡುಕ್ಯಾಡಿ ಸುಳ್ಳೋದು ದಣಿತಿ, ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಗುಡಿ ಗುಂಡಾರಗಳಿಗೆ ತಿರುಗಿ ಏನು ಲಾಭ ಆಗ್ತದೆ? ನಿನ್ನೊಳಗೆ ಅದೇ, ನಿನ್ನೊಳಿಹುದು ಸತ್ಯಪದ, ನಿತ್ಯಪದ, ಆನಂದ ಪದ ಅಂತ ಅನುಭವಗಳು ಕಾಲಕ್ಕೆ ಎಚ್ಚರಗೊಳಿಸ್ಕೊಂತ ಬಂದಾರ. ಅದ್ರ ಕಡೆ ಲಕ್ಷ್ಯ ಎಲ್ಲಿ ಐತಿ ನಮ್ಗೆ? ನಾವು ಅನ್ಯದ್ರಾಗ ಹುಡ್ಕೋದ್ರಾಗ ಐತಿ, ಬರೀ ಇನ್ನೂ ಅದ್ರಾಗ ಐತಿ ಇದ್ರಾಗೈತಿ. ಏನು ಸಂಶಯ ಹೋಗಿಲ್ಲ ಇನ್ನ, ಹೌದಿಲ್ಲ? ಏನು ಅಂದ್ರೆ ನಿನಗೆ ಹೆಂಗೆ ತಿಳ್ದಂಗೆ ಅದು ಸಂಶಯ ಹೋಗಿತ್ತು ಅಂತ. ಆತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಐತಿ ಅಂತ, ಸಂಶಯ ಇನ್ನೂ ಹೋಗಿಲ್ಲ ಅಂತ. ಆತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಐತಿ ನನಗೆ, ಆದ್ರೆ ಇನ್ನೂ ಸಂಶಯ ಐತ್ರಿ ಅಂತ. ಅಂದ್ರೆ ನಂಬಿಕೆ ಇದ್ದಂಗೆ ಹೆಂಗಾತಂತ. ಶ್ರುತಿಯೊಳಗೆ ಒಲವಂತೆ ಒಳಗೆ ನಾವು ಸಂಶಯ ಮಾಡೋದು ಬಿಟ್ಟಿಲ್ಲಂತ. ಯಾಕ್ರಿ ಇನ್ನಟ ಇರ್ಬೋದಲ್ಲ, ಹೌದು ಅನ್ಕೊಂತ ಅದೇ ಹೆಸನ ಮಾಡ್ಕೊತ ಬಂದು ರೂಢಿ ಎಲ್ಲ ಹೋಗಿ ನೋಡು, ಹೊಳ್ಳಿ ನೋಡೋಂಗಿಲ್ಲ, ಹೊರಗೆ ಏನೂ ಇಲ್ಲ ಅಂತ. ಹೊರಗೊಂದು ರೂಪವನೀಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆಯುರಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ, ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ. ಈ ಅಭ್ಯಾಸದಿಂದ ನಮ್ಗೆ ಅದನ್ನು ಅನುಭವ ಬರ್ತದೆ. ಎಡೆಬಿಡದೆ ಆಂತರಿಕವಾಗಿ ಅಭ್ಯಾಸ, ಸತತ ಅಭ್ಯಾಸ ಅಂತಾರೆ. ಎಡೆಬಿಡದೆ ಅಭ್ಯಾಸ ಮಾಡುವುದು ಇದು ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನೆ. ನಾವು ಎಡೆಬಿಡದೆ ಮಾಡೋರು ಯಾರದಿ? ನಾವು ಈಗಟ್ಟು ಮುಂಜಾನೆ ಮಾಡಿದ ಹೊಳ್ಳೆ ನೆನಪಿಸೋದ, ಉಳ್ಕಿದ್ದೆಲ್ಲ ಹೆಂಗೆ ಮಾಡೋದು? ಅದನ್ನು ಮಾಡ್ಕೊತ ಬಂದು ಉಳ್ಕಿದ್ದು ಜನ್ಮ ಜನ್ಮ ಅಂತ ಅದನ್ನು ಮಾಡಿ ಏನು ಲಾಭ ಆಗೈತೆ ನೋಡ್ಕೊಂಡು ಬಿಟ್ಟರೆ ಏನಾಗೋದಿಲ್ಲ. ಅದನ್ನು ಇದನ್ನು ಮಾಡಿ ಲಾಭ ಐತಿ, ಇದರ ನೆನಪಿನಾಗ ಇರುವುದರ ಲಾಭ ಐತಿ ಹೊರತು ಬಹಿರ್ಮುಖ ವೃತ್ತಿಯೊಳಗೆ ಏನಾರ ಮಾಡೋದ್ರಾಗ ಲಾಭ ಇಲ್ಲ. ಇನ್ನು ಆಯುಷ್ಯದ ವೇಳೆಯನ್ನು ಅದರಾಗ ಕಳೆದಿಲ್ಲ, ವ್ಯರ್ಥ ಆಗ್ತಾರೆ. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಏನಾಯ್ತು ನೋಡ್ಕೊ, ಏನೂ ಲಾಭ ಇಲ್ಲ ಅಂತ. ಇನ್ನು ಮ್ಯಾಗಾರ ತಿಳ್ಕೊ, ಇದನ್ನು ಹೆಚ್ಚು ವೇಳೆಯನ್ನು ನಾವು ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಆತ್ಮ ಸಂಶೋಧನದೊಳಗೆ ತೊಡಗಿಸೋದು ಪ್ರಯತ್ನ ಮಾಡಬೇಕು ಮನಸ್ಸನ್ನು.
ಯಾಕೆ ಅಡ್ಡಾಡ್ತಿ ಮನಸ್ಸು ಅಲ್ಲೇ ಇಲ್ಲಿ ಸುಧಾಡ್ತೀನಿ ಸರಿ ಒಳಗೆ ಏನು ಅಂತರ್ಮುಖಿ ಆಗುವಂಥ ಮನುಷ್ಯನಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸ್ಬೇಕು. ಹೊರಮುಖ ಆಗುವಂಥ ಮನಸ್ಸನ್ನು ಒಳಮುಖ ಮಾಡಬೇಕು. ಏನು ಅವಾಗ ಇದರ ಅಭ್ಯಾಸ ಶುರುವಾಕೈತಿ. ಏನು ಅದ್ರ ಒಲವು ಆಕೈತಿ, ಅದ್ರ ಸ್ವಾದ ಹತ್ತಾಕೈತಿ ಅಂದ್ಮೇಲೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಏನು ಒಳಗಿನ ಸ್ವಾದ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಈ ಹೇಸಿಗೆನ ಬೇಷ ಆಗ್ಬೇಕಂದ್ರೆ ಎಂದು ಬೇಷ ಆಗ್ಬೇಕು ಹೇಳ್ರಿ. ಯಾವ್ದಾರ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದು ಬೇಕಾದಂಗೆ ಇದನ್ನ ಮೇಲ್ಬಾಣಿಕೆ ಮಾಡಿದ್ರು ವ್ಯವಸ್ಥಿತವಾಗಿಟ್ಟು ಒಂದಿಲ್ಲ ಒಂದು ಇದಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನೇ ಇದೆ. ಏನು ಶರೀರ ಬರೀ ಶರೀರ ಮೇಲ್ಬಾಣಿಕೆ ಮಾಡ್ಕೊತ ಹೋದ್ರೆ ನೀನು ಕೆಲಸ ಮಾಡ್ಬೋದು ಯಾವಾಗಪ್ಪ ನೀನು? ಕತ್ತಿ ಮುಸ್ಕೊಂತ ಕುಂತಿ ಕಷ್ಟ ಮಾಡ್ಕೋದು ಯಾವಾಗ? ಯಾಕ್ರಿ ಬರೀ ಕತ್ತಿ ಮಸೋದ ಅದು ಶರೀರ ಮೆರವಣಿಗೆ ಮಾಡಿದ್ದ. ಶುದ್ಧ ಹವಾ, ಶುದ್ಧ ಆಹಾರ, ಶುದ್ಧ ನೀರು ಆತಿಪ ಇವನ್ನ ಮಾಡ್ಕೊತ ಕುಂತ್ರೆ ನಿನ್ನ ಕೆಲಸ ಯಾವ? ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಬೇಕಂದ್ರೆ ಈ ಶರೀರ ಸಂಬಂಧ ಹಂಗೆ ಹರಿದು ನಿಂತಾಗ ಕೆಲಸ ಆಕೈತಿ. ನಾ ಸತ್ಗೀತೇನೆ ನಾವು ಕೆಲಸ ಅಲ್ಲಿದ್ದ ಹೆಂಗೆ ಬಿಡ್ಬೇಕಪ್ಪ ನಾವು ಎಲ್ಲಿದ? ಜೀವಗಳಿಗೆ ಅದು ಹತ್ತುದಿಲ್ಲ ಅಂತಿದ್ರೆ ಎಲ್ಲಿದು ಉಪಾಯ ಇದು? ನಮ್ಮ ಧೈರ್ಯವಂತರು ಬೇಕಿದೆ. ಏನು ಕಶ್ಚಿತ್ ಧೀರ, ಅವನಿಗೆ ಧೀರ ಅಂತ ಧೀರ ವೃತ್ತಿ ಬೇಕು. ಹೋದ್ರೆ ಹೋಗ್ಲಿ ಬಿಡೋದು, ಇದು ಆದರೂ ನನಗೂ ಸಂಬಂಧವಿಲ್ಲ, ನಾ ಏನು ಹೋಗೋದಿಲ್ಲಲ್ಲ, ಇದು ಹೊಕ್ಕೈತಿ ಹೋಗೋದನ್ನ ನಾನು ನೋಡ್ತೇನೆ, ನಾ ಏನು ಹೋಗೋದಿಲ್ಲ. ಅದು ನೋಡೇನೆ ಎಷ್ಟೋ ಶರೀರಗಳು ಹೋಗೋದನ್ನ ನೋಡೇನಲ್ಲ. ಈಗ ನನ್ನ ಎದುರಿಗೆ ಹೋಗ್ಯಾವ, ನಾ ಇರುವಂಗದ ಅದೇನು. ಈ ಜ್ಞಾನ ನಮ್ಗೆ ಬೇಕಾಗೈತಿ. ಎಲ್ಲವೂ ಹೋಗಲಿ, ಹೋದ್ರೆ ನನಗೇನೂ ಆಗೋದಿಲ್ಲ ಅನ್ನೋ ಖಾತ್ರಿ ಮಾಡ್ಕೊನಿ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ ಅಂದ್ರೆ ಆರಾಮಿರ್ತೀನಿ ನೋಡಿ. ಏನು ಅದಕ್ಕೆ ಈ ಶರೀರ ಜೀವಂತ ಇದ್ದಾಗ ಖಾತ್ರಿ ಮಾಡ್ಕೊ, ಏನಾಗೋದಿಲ್ಲ, ನೀ ಎಲ್ಲದ್ರೊಳಗಾಗೈತಿ, ನನ್ನೊಳಗೆ ಏನೂ ಆಗಿಲ್ಲ. ವಿಕಾರ ಎಲ್ಲ ನೀ ಎಲ್ಲದ್ರೊಳಗೆ, ನಿನ್ನೊಳಗೆ ಏನೂ ಇಲ್ಲ. ಏನು ನೀ ಇದ್ದಕ್ಕಿದ್ದಂಗೆ ಐತಿ, ನಿನಗಿರು ಯಾವ ಬದಲಾವಣೆನೂ ಆಗಿಲ್ಲ. ಏನು ಒಮ್ಮೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡ್ರೆ ನೀವು ಪುನಃ ಇದು ದುಃಖ ಅನ್ನುವಂಥದ್ದು ಬರುವುದನೇ ಇಲ್ಲ. ಹಾಗೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಇದನ್ನು ಮಾಡ್ಕೊಳಿಕ್ ಬರ್ತೈತಿ, ಮಾಡ್ಕೊಳಿಪ್ಪ ಅಂತ. ಏನಾರ ಮಾಡಿರಲ್ಲ ಬೇಸರ ಆಗೋದು, ಮಾಡಿದಾಗ ಬೇಸರ ಆಯ್ತು, ಏನು ಮಾಡಲಿಲ್ಲ ಅಂದ್ರೆ ಬೇಸರ ಆಕೈತಿ. ಮನಸ್ಸು ಮಿಸುಕಲಿಲ್ಲ ಅಂದ್ರೆ ದನು ಯಾಕೈತಿ, ಮನಸ್ಸು ಮಿಸುಕಾಡ್ರೆ ದನು ಆತಿಲ್ಲ. ಇವು ಕೆಡಬಾರ್ದು, ಹಿಂಗೆ ಇರ್ಬೇಕಂತ ನಮ್ಮದು ಚಿಂತೆ, ಇದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇವನು ಇಟ್ಕೊಳಕಾಕೈತೇನ್ರಿ ಕೆಡದಂಗೆ, ತೋರಿದ ವಸ್ತುಗಳನ್ನು, ತೋರಿಕೆ ವಸ್ತುಗಳನ್ನು ವಿಕಾರ ಆಗದಂಗೆ, ನಾಶ ಆಗದಂಗೆ, ಮುದುಕ ಆಗದಂಗೆ, ರೋಗ ಬರ್ದಂಗೆ, ಕೆಡದಂಗೆ ಇಟ್ಕೊಳಕ್ ಬರ್ತೈತಿ ನಾ ಇವನ್ನ? ಹಿಂಗೆ ಆಗಬಾರ್ದಿತ್ತು ಬಿಡುವಪ್ಪ. ಇದನ್ನು ಯಾರಿಗೆ ಆಗೈತಿ ನೋಡ್ಕೊ, ನಿನ್ನಲ್ಲಿ ಆಗಿಲ್ಲ, ನಿನ್ನಲ್ಲಿ ಏನು ವಿಕಾರ ಆಗಿಲ್ಲ, ನಿನಗೆ ಹತ್ತೈತೆ ಅನ್ನೋರಂಗೆ ಎಷ್ಟು ಇದು ಮಾಡ್ತೀವಲ್ಲ, ನೀನ ಅದ ಅಲ್ಲ, ನೀನು ಅದ. ಆ ವಿಕಾರ ಆಗೋದು ನೀನಲ್ಲ, ನಾಶ ಆಗೋದು ನೀನಲ್ಲ, ಯಾವಾಗಲೂ ಇದ್ದವರು ಅರು ನೀನು, ಇರು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಇದನ್ನು ಖಾತ್ರಿ ಮಾಡ್ಕೊ. ಏನು ಅಂದಾಗ ನಮಗೆ ಇದರಿಂದ ಬಿಡುಗಡೆ ನೋಡಿ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದರ ಸಂಬಂಧ ಐತಿ ಮನುಷ್ಯನ ಜನ್ಮ. ನಾವು ಯಾರಿದ್ದೇವೆ ಅನ್ನೋದಕ್ಕೆ, ನಿಜವಾದ ಇರುವ ನಾನು, ಕೆಡಲಾರ್ದಂಥ ವಸ್ತುನ ನಾನು, ದೇವರೇ ನಾನು ಅನ್ನೋದನ್ನು ಖಾತ್ರಿ ಮಾಡಿಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಏನು ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಇದ್ರಾಗ ತೊಡಬೇಕು, ಆತ್ಮಚಿಂತನೆ, ಅಧ್ಯಾತ್ಮದ ವ್ಯವಸಾಯದಾಗ ತೊಡಬೇಕು.
ಬರೇ ಬಾಳೆ ಚಿಂತಿ, ಅದು ಬಾಳೆ ಚಿಂತಿ ಹಚ್ಚೋದನ ಅದು, ಚಿಂತಿ ಕಳಿದು ಅಲ್ಲ ಅದು. ಬಾಳೆ ದೇಶನ ಹತ್ತಿ ಅಂದ್ರೆ ತೀರ್ತಿ ಬಿಡ, ಅದ್ರಾಗ ಮುನಿಗಿ ಬಿಡ್ತೈತಿ. ಏನು ಹೇಳಿದ್ರು ಕೇಳೋದಿಲ್ಪ, ಇದು ಏನಪ್ಪ ಇದಕ್ಕೆ ಬಾಳೆ ದೇಶನ ಹತ್ತಿ ಬಿಡೈತಿ. ಎಷ್ಟು ಮಂದಿ ಮಹಾತ್ಮರು ಎಚ್ಚರಗೊಳಿಸಿರು, ಇದು ಹುಚ್ಚು ಬಿಡಬಲ್ದು ನೀವು. ಮಹಾತ್ಮರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಇಲ್ಲ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಆ ಕಡೆ ಲಕ್ಷ್ಯ ಕೊಟ್ಟಿದ್ರೆ ಈ ಸ್ಥಿತಿ ಯಾಕುತ್ತಿದ್ದ, ಎಳ್ಳಷ್ಟು ಚಿಂತೆ ನನಗಿರ್ತಿದ್ದಿಲ್ಲ. ಏನು ನಿನ್ನ ಕೆಲಸ ಅಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಚಿಂತೆ ಮಾಡಿದ್ರು ಅದು ಉಳಿತೈತೆನ? ಉಳಿದ್ರೆ ಅಡ್ಡಿ ಇಲ್ಲ ಚಿಂತೆ ಮಾಡಕ್ಕೆ. ಚಿಂತೆ ಮಾಡಿದ್ರೆ ಅದು ಉಳಿದಿಲ್ಲ ಅಂದ್ರೆ ಯಾಕೆ ಚಿಂತೆ ಮಾಡ್ತೀವಿ ಅದ್ರ ಬಗ್ಗೆ? ಏನು ಹಿಂದಿನ ಜನ್ಮದ್ದು ಈಗಿಲ್ಲ, ಈಗಿಂದ ಮುಂದೆ ಬರುವುದಿಲ್ಲ, ಅಂದಿಂದ ಯಾಕೆ ಚಿಂತೆ ಮಾಡಬೇಕು ಹೇಳಿ? ಯಾವ ಜನ್ಮದ ಗಂಟು ಗದಡಿ ಉಳ್ದಾವ, ಯಾವ ಜನ್ಮದ ಶರೀರ ಉಳ್ದೈತಿ ಹೇಳಿ? ನೀನೇ ನೋಡ್ತೀನಿ, ನಿನ್ನ ಎದುರಿಗೆ ಏನೇನು ಹಾಕೋತ ಬಂದೈತಿ, ಹಾಕೋತ ಇದು ಮತ್ತು ಹೋಗಿಬಿಡೋದು. ಈ ಹೋಗೋದನ್ನ ಬರೋದನ್ನ ನೋಡ್ತೀನಿ, ಮತ್ತೆ ಬರ್ತೈತಿ ಮತ್ತೆ ಹೋಗ್ತೈತಿ, ಆಗಂತುಕದಾವು. ನೀನು ಯಾವುದನ್ನೆಲ್ಲ ನೋಡ್ಕೊಂತ ಸಾಕ್ಷಿಯಾಗಿದ್ದೀನಿ. ನೀನು ಅವ್ಕರು ಕೂಡ ಹೋಗಲಿಲ್ಲ, ಅವ್ಕರು ಕೂಡ ಬರಲಿಲ್ಲ. ನಾನಾ ಹಾದ್ನಿ, ನಾನಾ ಸತ್ನಿ, ನಾನಾ ಹುಟ್ಟಿನಿ ಅಂತ ನೀನು ಮತ್ತೆ ಹುಟ್ಟಿ ಬರ್ತೇನ್ರಿ ಅಂತ. ಹುಟ್ಟಿ ಬರೋದು ಯಾವುದು, ಸಾಯೋದು ಯಾವುದು? ನೀ ಅಲ್ಲ. ನೀ ಯಾವಾಗಲೂ ಇರಾಮಪ್ಪ, ನೀ ಹುಟ್ಟಾಮಲ್ಲ ಸಾಯವಲ್ಲ. ಎಲ್ಲದನ್ನು ಆರೋಪ ಮಾಡ್ಕೊ, ತಾದಾತ್ಮ್ಯ ಭಾವ ಹೊಂದ್ಕೊಂಡು ಅನಾತ್ಮ ಭಾವನೆಯನ್ನು ಗಟ್ಟಿ ಮಾಡ್ಕೊಂಡು ಕೂತೀನಿ. ಆತ್ಮಭಾವದೊಳಗೆ ನೆಲೆಯಾಗಿ ನಿಂತರೆ ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಹೊಳಿತೈತೆ. ಯಾವಾಗಲೂ ಇದು ಇರು ನಾನು. ಜಯನ್ ನೆನಸಿನ ಜಗಬಿದು ಕನಸಿನಂದದೆ ಖುಷಿ ಅನ್ನೋದು ಯಾವಾಗಲೂ ಹೊಳಿಬೇಕು ನೋಡಿ. ತೋರ್ತೈತಿ ಅಂತ ಇದು ಸುಳ್ಳು ಅನ್ಬೇಕಾಗೈತಿ. ಬಾಳೆ ದಾಟ ಎಲ್ಲ ನಗು ದಶಿಂದನೂ ಅಳು ದಶಿಂದ ಮಾಡಿರು. ಬಾಳೆ ದಾಟ ಎದರ ಸಂಬಂಧ ಹುಡಿರಿ? ಅಳು ದಶಿಂದ ನಾವು ಹುಡಿದು ಹೌದಿಲ್ಲ? ಹಂಗಾರ ಅದನ್ನು ಬಾಳೆ ಯಾಕೆ ಮಾಡ್ಬೇಕು? ಅಳು ದಶಿಂದ ನಕ್ಕು ಅಂತ ಬಾಳೆ ದಾಟ ಆಡ್ತೀರಿ. ನಾನು ಹುಡುಗರು ಹೆಂಗೆ ಆಡ್ತಾವ, ಆಟಿಗೆ ಹೆಚ್ಚು ಆಡ್ತಾವಲ್ಲ ಯಾಕೆ? ಎಷ್ಟು ನಕ್ಕು ಅಂತ ಆಡ್ತಾವೆ, ಕೆಡಿಸುವಾಗೂ ನಕ್ಕು ಅಂತ ಹುರುಪಿಲೆನ ಯಾಕ್ರಿ? ಮುಗೀತು ಬಿಡೋದು. ಹಚ್ಕೊಳ್ದಂಗೆ ಆಟ ಆಡೋದು. ನನ್ನಲ್ಲಿ ಏನೂ ಆಗಿಲ್ಲ, ಏನಾಗೋದಿಲ್ಲ, ನಾಟಕ ಇದು ಅಂತ. ಬಾಳೆ ಇದು ಸುಳ್ಳು ಇರ್ಬೋದು, ಸುಳ್ಳು ಇರ್ಬೋದು ಈ ಆಟವು. ಇದಕ್ಕೆ ನಾವು ಬೇರೆ ಇದನ್ನ ತಿಳ್ಕೊಂಡು ಆಟ ಆಡ್ರೆ ನಿಮಗೆ ಯಾವ ಬಾಧೆನೂ ಆಗೋದು. ನನಗೆ ಆಗೈತಿ ಅಂತ ತಿಳ್ಕೊಂಡಿದ್ರಾಗ ಎಷ್ಟು ತಾದಾತ್ಮ್ಯ ಭಾವ ಹೊಂದಿಯಲ್ಲ, ನನಗೆ ಆತೈತೆ ಅಂತ. ಎಲ್ಲದ್ರೊಳಗೆ ಆಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಸಂಸಾರ ಅಂದ್ರೆ ಬಾಳೆ ಅಂದ್ರೆ ಏನು? ಗಾಳಿಗೆ ಒಡ್ಡಿದ ದೀಪ, ಯಾವ ಹೊತ್ತಿನಾಗ ಆರಿ ಹೋಗ್ತೈತೆ ಹೇಳಿಕ್ಕೆ ಬರೋದಿಲ್ಲ ಅಂತ. ಅದನ್ನು ನಂಬ್ಕೊಂಡು ಕುಂತ ಅಸ್ಥಿರವಾದದ್ದು. ನೀ ಎಲ್ಲ ಗಾಳಿ ಗೋಪುರ ಅಂದ್ರೆ ನೀ ಆಶೆಗಳು ಏನೇನೋ ಇಟ್ಕೊಂಡು ಕುಂತಿಯಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಎಲ್ಲ ಗಾಳಿ ಗೋಪುರ. ಏನು ಅರಿವಿಗೆ ಏನಾರ ಹತ್ಬೋದು, ಆದರೆ ಅರಿವಿಗೆ ಏನು ಹತ್ತೋದಿಲ್ಲ. ನೀ ಅರುರೂಪನ ಅದಿ. ಏನು ಇದ್ರಾಗ ಎಳ್ಳಷ್ಟು ಸಂಶಯನೂ ಇಲ್ಲ. ಅರುವ ದೇವರು ಅದ ಸುಖರೂಪ ಆದದ್ದು. ನೀನು ಸುಖರೂಪವಾದ ವಸ್ತುನ ಅದಿ. ಸುಖ ಹೊಂದಬೇಕಂತ ನಿನಗೆ ಭ್ರಾಂತಿ ಆಗೈತಿ. ಅನ್ಯ ಆಲೋಚನೆಗಳನ್ನು ಮಾಡಿದ್ರೆ ಸುಮ್ಮನೆ ಇರಕ್ಕೆ ಕಲಿ. ಅವಾಗ ನಿನಗಿದು ಅನುಭವ ಬರೋಕ್ಕೆ ಶುರು ಆಗ್ತದೆ. ಯಾವ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಅದ ನಾನು ನನ್ನದು ಅಂತ ಹಚ್ಕೋತಾನ, ಅವನು ಹೇಳ್ತಾನ. ಹಚ್ಕೊಂಡಿದ್ದ ನಾವು ಯಾಕೆ ಹೇಳ್ತಾನೆ? ಏನು ಶ್ರುತಿ, ಗುರು, ಪೂಜಾ, ಭಜನೆ ಇವೆಲ್ಲ ಮಾಯಾದೊಳಗಿಂದ ಮಾಡೋದು. ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ಆಗಿರ್ತಕ್ಕಂಥ ಅರುರೂಪ ನೀನದಿ ಅಂತ. ನಿನ್ನನ್ನು ಅವಲಂಬಿಸ್ಕೊಂಡು ಅವೆಲ್ಲ ಅದಾವು. ನೀನನ್ನು ಅವಲಂಬಿಸಿಕೊಂಡಿಲ್ಲ. ಅರಿಯವ ನೀನು.
ಅರಿವಿಸ್ಕೊಳ್ಳುವುದೆಲ್ಲ ನಿನಗೆ ಅನ್ಯವಾಗಿದೆ ಅಂದಿಂದ ನಿನಗೆ ಹೆಂಗೆ ಹತ್ತತಿ ಹೇಳ. ಮನಸ್ಸೆಂಬ ಸಾಧನೆಯಿಂದ ಕನಸಿನ ವ್ಯವಹಾರವನ್ನೆಲ್ಲ ತಿಳಿತಿ. ಕನಸಿನೊಳಗೆ ಸತ್ತವನು ನೀನ, ಅದಲ್ಲ ಸಿಟಿಗೆ ಕಟ್ಟವನು ನೀನ, ಹೊರವನು ನೀನ, ಅಳವನು ನೀನ. ಕನಸಿನಿಂದ ಎಚ್ಚರ ಆದ ಕೂಡಲೇ ಸತ್ತವನು ಇಲ್ಲ, ಹೊರವರು ಇಲ್ಲ, ಅಳವರು ಯಾರು ಇಲ್ಲ, ಎಲ್ಲ ಹೋಗಿಬಿಡ್ತೈತಿ. ಹಂಗೆ ಈ ಎಚ್ಚರಿಕೆಯೊಳಗೆ ಎಲ್ಲ ನೀನ, ನಿನ್ನ ನಿಜದ ಎಚ್ಚರಿಕೆ ಆತಂದ್ರೆ ಇದೆಲ್ಲ ನಾನಲ್ಲದೆಲ್ಲ ಹೋಗಿಬಿಡ್ತೈತಿ. ಮನಸ್ಸ ಬದಲಾವಣೆ ಆಗುವುದು, ನೀನು ಬದಲಾವಣೆ ಆಗಿಲ್ಲ. ಬದಲಾವಣೆ ಯಾಕಂದ್ರೆ ಅದಕ್ಕೆ ಮಾಯಾ ವೃತ್ತಿ ಅನಿಸ್ಕೋತೈತಿ. ಬದಲಾವಣೆ ಆಗುವುದರ ದಶಿಂದ ಏನು ಬಾಳೆದಿಂದ ಆರಾಮ್ ಇರ್ಬೇಕಂತ ಎಲ್ಲರೂ ಪ್ರಯತ್ನ ನಡೆಸೀವಿ, ಆದ್ರೆ ಬಾಳೆ ಆರಾಮ್ ಕೊಡೋದಲ್ಲ. ಅಲ್ಲ, ಬದಲಾವಣೆ ಆಗೋದು ಮಾಡಿದ ಕರ್ಮಕ್ಕನುಸಾರವಾಗಿ ನಡೀತೈತಿ. ಅದಕ್ಕೆ ಈ ಸರಿಯಾಗಿ ಹಿಂಗೆ ತಿಳ್ಕೊಂಡೆ ಅಂದ್ರೆ ನಿನಗೆ ಯಾವುದು ಚಿಂತೆ ಇರೋದು. ಏನು ಬಂದರೂ ಕ್ಯಾಕೆ ಹಿಡಿಯಕ್ಕೆ ಬರ್ತೈತಿ. ಅಳ್ಕೊಂತ ಕುಂತ್ರೆ ಏನಾಕೈತಿ, ಹಿಂಗೆ ಆತಲ್ಲ ಅಂತ. ಹಂಗೆ ಮಾಡಿದ್ದಿ, ಹಂಗೆ ಆಗೈತೆ, ಯಾಕೆ ಚಿಂತೆ ಮಾಡ್ತಿ? ಅದು ಖಾಯಂ ಅಲ್ಲ. ನೀ ಹಿಂಗ್ಯಾಕಾತು ಅಂತ ಆದದ್ದನ್ನು ಚಿಂತೆ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡಿ. ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನು 3 ಅವಸ್ಥೆಗಳನ್ನು ಅರಿತಕ್ಕಂಥವ ನೀನ ಅದಿ. ನಿನ್ನೇನ ಯಾವ ಅವಸ್ಥೆಗಳು ಅರಿದಿಲ್ಲ, ನೀನ ಅವುಗಳನ್ನು ತೀತಿ. ನೀನ ದೇವ್ರನ್ನ ಕಲ್ಪಿಸ್ಕೊಂಡು ನೀನ ಅವ್ರ ಪೂಜಾ ವಿಧಾನಗಳನ್ನು ಮಾಡ್ಕೊತ ಕುಂದಿರ್ತಿ. ನೀನೇ ಇಟ್ಕೊಂಡು ಕುಂತದ್ದು ಹೌದಿಲ್ಲ. ನೀ ಮಾಡಿದ್ದಕ್ಕೆ ಇಷ್ಟು ಹೆದರಿರಿ ಹೆಂಗ್ರಿ? ಅದಕ್ಕೆ ಉದ್ದ ಅಡ್ಡ ಬೀಳ್ತಿ. ಮತ್ತು ಇಲ್ಲಂತ ಕಲ್ಪಿಸ್ಕೊಂಡು ಹೆದರ್ಕೊಂಡು ಕುಂದಿರ್ತಿ. ನೀ ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನೋಂಗಿದ್ರೆ ಇದೇ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು ನಿರಂತರವಾಗಿ. ಬಾಳೆದು ಬೆನ್ನು ಹತ್ತಿರ ನೆಮ್ಮದಿ ಕಳ್ಕೊತೀನಿ ನೋಡ್ರಿ. ಬಾಳೆ ಸುಖ ಕೊಡ್ತೈತಿ ಅಂದು ಬೆನ್ನು ಹತ್ತಿವನು, ನಾಳೆ ಕೊಡ್ತೈತಿ, ನಾಳೆ ಕೊಡ್ತೈತಿ. ತಾನು ಏನೈತಿ ಅದನ್ನು ಕೊಡೋದು. ಅದು ನೀ ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ತನ್ನ ಹೆಂತೇಲಿ ಐತಿ ಅದನ್ನ ಕೊಡೋದು. ಏನು ಬಾಳೆದು ಬೆನ್ನು ಹತ್ತಿದವ್ರಿಗೆ ಯಾರಿಗೆ ನೆಮ್ಮದಿ ಐತಿ ಹೇಳ್ರಿ? 4 ಪತ್ತರ ನೆಮ್ಮದಿಯ ಬಾಳೆ ಮಾಡಿ ಚಲೋ ತಂಗ ಬಾಳೆ ಮಾಡ್ಯವ್ರು ಅದಾರ. ನಿಮ್ಮ ಊರಾಗ ಅದಾರಿಲ್ಲ? ಹೊಗ ತಿಂದ್ರೆ ಎಲ್ಲಿ ಏನು ಹೋಗದಂಗೆ ಬಾಳೆ ಮಾಡಿದವ್ರು ಅದಾರ. ಕೇಳೋರು ಆರಾಮದಾರಲ್ಲ, ಆರಾಮದಿರೇನ ಅಂತ. ಎಲ್ಲಿ ಆರಾಮ್ ಬಿಡ್ರಿ ಅಂತ. ಇದೆಲ್ಲ ಕೈ ಬಿಟ್ಟಾಗ ನಿದ್ದೆ ಹತ್ತಿದಾಗ ಬಾಳೆ ಎಲ್ಲ ಹಾರಿಗೆಳ್ದು ಹೋದಾಗ ಆರಾಮ. ಬಾಳೆದ ನೆನಪಿನಾಗಿದ್ದವ ಯಾವ ಆರಾಮದಾನ ಹೇಳ್ರಿ? ನಮ್ಮ ಬಾಳೆದ ನೆನಪು ಮಾಡ್ಕೋತ ಕೂದಿದ ಸಮಾಧಿ ಹತ್ತಿತ್ತು ನಮಗೆ. ನಾವು ಮತ್ತೊಂದು ಏನು ಇಲ್ಲ ನಮ್ಗೆ ಅದೇ ನೆನಪನೇ ಆಗಿದ್ದೀವಿ. ಎದ್ದು ಬಿದ್ರು ನೆನಪು ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದ್ರೆ ನೀನು ಆತ್ಮಚಿಂತನ, ನಿನ್ನ ನೆನಪನೇ ಆಗಿರಾಕ್ರಿ. ಈ ಶರೀರ ನೆನಪು, ಶರೀರ ತೋರಿಕೆ ನೆನಪಿನಾಗಿರುವುದು ನಿನ್ನ ಕರ್ತವ್ಯ ಅಲ್ಲ. ಅದು ಪ್ರಾರಂಭ ಪ್ರಕಾರ ನಡೀತೈತಿ. ಅದ್ರ ಬಗ್ಗೆ ಧೈರ್ಯ ತಾಳು. ಯಾವ ಮಹಾತ್ಮ ಬಾಳೆ ನೆನಪನೇ ಕಾಲ ಕಳೆದಾನೆ ಹೇಳ್ರಿ? ನಾನು, ನನ್ನ ಹೊಲ, ನನ್ನ ಮನೆ, ನನ್ನ ಇವು, ನನ್ನ ಮಕ್ಕಳು ಬಿಡವನ್ನೆಲ್ಲ ಆಗಿನ ಪುರಿದ್ರಿಗೆ ಇದ್ದಾಗಟ ಹೇಗ್ರಿ ಏನು ಎಷ್ಟು ಜೀವ ಅದ ಅನ್ನೋರಂಗೆ ನಾಟಕ ಮಾಡ ಮತ್ತೆ ಮರ್ತು ಬಿಡೋದು. ಅವನ್ನೆಲ್ಲ ಹಚ್ಕೊಳಕ್ಕೆ ಕಲಿಯೋಕೆ ಹೋಗ್ಬೇಡ. ಹಚ್ಕೊಂಡೆ ಅಂದ್ರೆ ಒದ್ದಾಡ್ತಿದ್ದಿ. ಯಾವ ಹಚ್ಕೊಳ್ಳೋದಿಲ್ಲ ಅವ ಹಾರಾಡ್ತಾನೆ. ನಾವು ಕರೆ ಅನ್ನೋರಂಗೆ ಹಚ್ಕೊಂತಾನೆ, ಅವ್ರಂಗನ ಮಾಡ್ತೀವಿ. ಅದ್ರ ಒಳಗೆ ಅವ್ನ ಗಂಡನ್ಯಾಗ ಯಾವುದೂ ಇಲ್ಲ. ಅಲ್ಲೇ ಅದನಾದ್ರೂ ಅವ ಹಚ್ಕೋದಿಲ್ಲ, ಒಂದು ಅದನ್ನು ಹಚ್ಕೋದಿಲ್ಲ. ಕಮಲದಲ್ಲಿ ನೀರಾಗೈತಿ ಅಂದ್ರೆ ಒಂದು ಹನಿ ಹತ್ತದಿಲ್ಲ ಅದಕ್ಕೆ. ಹಂಗೆ ನಾವು ಎಲ್ಲ ಹೋಗದಾಗ ಇದೇವು ಅಂದ್ರೆ ಸುದ ಹಚ್ಕೊಳ್ದಂಗೆ ಇರಾಕಲಿ ಅಂತ. ಭಾಳ ದಿನದ ಅಭ್ಯಾಸದಾಗ ತೊಡಗಿದಾಗ ಬರ್ತೈತಿ ಹಚ್ಕೊಳ್ದಂಗೆ ಇರ್ಬೇಕಂತ. ಇದೇ ಖರೆ ಅನ್ನೋರಂಗೆ ಆಗ್ಬಿಡೈತೆ. ನನಗೆ ಏನಾರ ಆದ ಕೂಡಲೇ ಪೆಟ್ಟದೈತಿವಪ್ಪ ನನಗೆ. ನನಗೇನಾಗಿಲ್ಲ ಬಿಡು, ಅದಕ್ಕೆ ಬೇರೆ ನಾ ಅನ್ಯವಾಗೈತೆ ಅಂತ. ಈ ತಿಳುವಳಿಕೆ ನನಗೆ ಗಟ್ಟಿ ಆಗ್ಬೇಕು ನೋಡ್ರಿ. ಏನಾಗೋದಿಲ್ಲ, ನಾ ಅಲ್ಲದ್ರೊಳಗೆ ತೋರ್ಕೆಯಾಗ ಆಗೈತಿ ಹೊರತು ಇರುವಿಕೆಗೆ ಏನೂ ಆಗಿಲ್ಲ. ನನಗೆ ಆಗೈತಿ ಅಂತ ಹಚ್ಕೊಂಡು ಹಂಗಾಗ್ಯಾನ ನೋಡ್ರಿ.
ತಿಂದು ಕೂಳ ಸಹಿತ ಹತ್ತುವಲ್ದು, ಮೈಗೆ ಹತ್ತುವಲ್ದು. ಇದ್ರಿಗೆ ಇದ್ದಾಗ ಅದೊಂದು ನಾಟಕ ಹಚ್ಕೊಂಡಾಗ ನಾಟಕ ಮಾಡ, ಆದರೆ ನಿಜವಾಗಿ ಅದನ್ನು ಹಚ್ಕೊಳಕ್ಕೆ ಹೋಗ್ಬೇಡ. ಎದ್ರ ಬಗ್ಗೆ ಅತಿ ಮಮತೆ ಸಲ್ಲದು ಅಂತ. ಏನು ಈ ಶರೀರದಿಂದ ನಾವು ಸುಖ ಹೊಂದ್ಬೇಕಂತ ಪ್ರಯತ್ನ ನಡೆಸೇವಲ್ಲ, ಯಾರಿಗೆ ಸುಖ ಕೊಡತ್ತೆ ಹೇಳಿ ಶರೀರ? ಈ ಶರೀರ ಹಿಡ್ಕೊಂಡು ನಾವು ಸುಖ ಹೊಂದಿದೀವಪ್ಪ ಅನ್ನೋನ್ನ ಜಗತ್ತಿನ ಇತಿಹಾಸದೊಳಗೆ ಕೇಳಿಲ್ಲ ನಾವು. ಬಲ್ಲವರು ಹೇಳಿದ ಮಾತೇನೂ ನಂಬಿಲ್ಲ ನಮಗೆ. ದುಃಖವನ್ನು ಕೊಡ್ತಕ್ಕಂಥ ಈ ಶರೀರ ನಂಬ್ಕೊಂಡು ಕೂತೇವೆ ನಾವು. ನಿಜವಾದದ್ದನ್ನು ತಿಳ್ಕೊಂಡಾಗ ನಿನಗೆ ನೆಮ್ಮದಿ ಹೊರತು, ಈ ತೂರ್ಕಿ ಬೆನ್ನು ಹತ್ತಿದೆ ಅಂದ್ರೆ ನೆಮ್ಮದಿ ಕಳ್ಕೋತೀವಿ ನೋಡ್ರಿ. ಈ ಜಡ ಜಗತ್ತಿನ ಬೆನ್ನು ಹತ್ತಿದೆ ಅಂದ್ರೆ ಎಂದಿಗೂ ನಿನಗೆ ನೆಮ್ಮದಿ ಕೊಡುವುದಿಲ್ಲ. ಜಡವಾದಂಥ ವಿಷಯಗಳಿಂದ ಎಂದೂ ನಿನಗೆ ನೆಮ್ಮದಿ ಸಿಗುವುದೂ ಇಲ್ಲ. ಇವು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ, ಇವುಗಳು ಬೆನ್ನು ಹತ್ತಿದವರೆಲ್ಲ. ನೀನ ನಿನಗೆ ಬೇಕಾದ ವಸ್ತುನ ನೀನ ಆನಂದ ಸ್ವರೂಪ ಇದ್ದ, ಅನ್ಯದ್ರಾಗ ಹುಡುಕೋದು ಭ್ರಮ ಆಗೈತೆ. ಒಮ್ಮನ ನಿನ್ನೊಳಗೆ ನೋಡ್ಕೊಂಡ ತನ್ನಗೆ ಇರಾಕಲಿ. ಎಲ್ಲಿ ಹೋದರೂ ಏನಿಲ್ಲ, ನಿನ್ನೊಳಗೆ ನೀನು ನೋಡ್ಕೋ ಕೆಲಸ. ನೀನ ತಿಳ್ಕೊಂಡೆ ಅಲ್ಲಿ ಇದ ನಾನು ಅಂತ, ಶರೀರ ನಾನು ಅನ್ನೋ ತಪ್ಪು ತಿಳುವಳಿಕೆ ತೆಗೆದಾಕ. ಅದನ್ನ ನೀ ತಿಳಿಯವ, ನಿನ್ನಿಂದ ಅದು ಅರಿವಿಸ್ಕೊಳ್ತೈತಿ. ನೀ ಹೆಂಗಕ್ಕಿ ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನಾಗಲಾರಿ, ಅರುವ ನೀನದಿ. ಅರಿವಿಗೆ ಅನ್ಯವಾಗಿದ್ದದ್ದೆಲ್ಲ ಅದು ಅನಾತ್ಮನ, ನೀ ಅಲ್ಲದ್ದನ ಅದು. ಅದನ್ನು ಹಚ್ಕೊಳಕ್ಕೆ ಹೋಗಬೇಡ, ಎಡಗೋದು ಅದು. ಅದ್ರ ಬಗ್ಗೆ ಚಿಂತೆ ಹಾಕೋ ನಿನಗೆ. ತನ್ನ ಸ್ವರೂಪವನ್ನು ರಕ್ಷಿಸಿ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇರುವುದನ್ನು ಪೂಜೆ ಅಂದ್ರೆ. ಭವಮಾಲೆ ಅಂದ್ರೆ ಆಗುವಿಕೆ. ಏನು ಜಡ ಮತ್ತು ಸೂಕ್ಷ್ಮದಲ್ಲಿನ ಏನಾರ ಆಗೋದು. ಅಜ್ಜಡವಾದಂತಹ ಇರುವಿನಲ್ಲಿ ಏನೂ ಆಗುವಿಕೆ ಇಲ್ಲ. ಜಡಭಾವವನ್ನು ಕಳ್ಕೊಂಡಾಗ ನೀವು ಆರಾಮಿರ್ತೀರಿ ನೋಡಿ. ಅದನ್ನು ತಿಳಿಯವ, ನೀ ಜಡವನ್ನು ನೀ ತಿಳಿಯವ, ನೀ ಹಂಗೆ ಜಡ ಕೇಳು. ಈ ಭಾವನೆಯನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ನಿರಂತರ ದುಃಖವನ್ನು ಹೊಂದಬೇಕಾಗತ್ತೆ. ಏನು ಎಲ್ಲಿ ಐತಿ ಹೇಳ? ಈ ಜಡಭಾವ ಹಿಡ್ಕೊಂಡು ಕೂತಿ ಅಂದ್ರೆ ಅವು ಅನಿತ್ಯವಾದದ್ದು ಅದಾವ, ಮತ್ತು ವಿಕಾರ ಆಗಿ ನಾಶ ಆಗಿ ಹೋಗ್ತಾವ. ಯಾವ ಜನ್ಮದ ಗಂಟು ಗದಡಿ ಉಳ್ದಾವ, ಯಾವ ಜನ್ಮದ ಶರೀರ ಉಳ್ದೈತಿ ಹೇಳ್ರಿ. ಈಗಿನವ್ರು ಯಾರ ಮುಂದೆ ಬರ್ತಾರ ನಂಗಾರ? ಹಿಂಗಾರ ಯಾಕೆ ಹಚ್ಕೋಬೇಕು ಅದನ್ನ? ಎಲ್ಲ ಮಾಡುವಂತೆ ಮಾಡ, ಆದ್ರೆ ಹಚ್ಕೊಳಕ್ ಹೋಗ್ಬೇಡ. ಹಚ್ಕೊಳ್ಳೋದು ಸಂಕಟ ಅನ್ನೋದು ಹೊಳದಾಗ ಹಚ್ಕೊಳ್ಳೋದು ಕೈ ಬಿಡ್ತಾನ. ಮನಿ ಒಳಗಿನ ಆಳ್ಮಗ ಎಲ್ಲ ಮಾಡ್ತಾನವ, ಆದ್ರೆ ಅವ ಏನು ಹಚ್ಕೋದಿಲ್ಲ. ಹಂಗೆ ನೀನು ಆಳ್ಮಗ ಇದ್ದಂಗೆ ಇರಕ್ಕೆ ಕಲಿಬೇಕಿಲ್ಲ. ಈ ಸಾವುಕಾರ ಏನು ಮಾಡೋದಲ್ಲ, ಎಲ್ಲ ಹಚ್ಕೊಂತತಿ. ನಿಧಿ ಸುಧಾ ತೋಲ್ ಅದಕ್ಕೆ. ಅವ ಆರಾಮ್ ನಿದ್ದೆ ಬಿಡ್ತಾನೆ, ನನಗೇನು ಆಗ್ಬೇಕಾಗಿತ್ತು, ಲಾಭ ಲೋಕ್ಷಾನ ನನಗೇನು ಸಂಬಂಧ ಅಂತ. ಹಂಗೆ ನಾವು ಇಲ್ಲಿ ಇರ್ಬೇಕು. ಎಲ್ಲ ತೀರಾ ತೀರಾ ನಿನ್ನದಪ್ಪ, ನನಗೇನು ಸಂಬಂಧ ಇಲ್ಲ. ಆಳ್ಮಗ ಇದ್ದಂಗೆ ಎಲ್ಲವೂ ನಿನ್ನದ, ನನಗೇನು ಸಂಬಂಧ ಇಲ್ಲ. ಇದು ನಾನು ನನ್ನದು ಅಂತ ತಾದಾತ್ಮ್ಯ ಭಾವ ಹೊಂದಿ ದುಃಖ ಪಡ್ಲಿಕ್ಕೆ ನನಗ ನನ್ನಲ್ಲಿ ಏನೂ ಇಲ್ಲ ಅನ್ನೋದು ನಾನು ಹೋಗ್ತವು. ನೀನು ಏನೂ ಆಗಿಲ್ಲ, ನೀನು ಆಗೋದೂ ಇಲ್ಲ. ನೀನ ತಪ್ಪು ತಿಳುವಳಿಕೆಯಿಂದ ಅಲ್ಲದನ್ನು ಹಿಡ್ಕೊಂಡು ನನಗ ಆಗೈತೆ ಅಂತ ಆರೋಪ ಮಾಡ್ಕೊಂತ ನೀನ ಕಲ್ಪಿಸ್ಕೊಂಡು ನೀನ ಒದ್ದಾಡ್ಲಿಕ್ಕತ್ತಿ. ನೀನ ಕಲ್ಪಿಸ್ಕೊಂಡು ಬಲಿ ಇದು ಸಂಸಾರ. ನೀನ ಒದ್ದಾಡ್ಲಿಕ್ಕತ್ತಿ. ಯಾರು ನಿನಗೆ ಬಲಿ ಹಾಕಿಲ್ಲ ಇದ್ರ ಬೀಳಂತೇಳಿ ನೀನ ಕಲ್ಪಿಸ್ಕೊಂಡು ಕೂತಿ. ನೀವು ಸುಖ ಕೊಡ್ತಾವಂತ.
ಮಾಡ್ಕೊಂಡವ್ರು ಯಾರು? ಇವನು ಕಲ್ಪನಾ ಮಾಡಿದವರು, ಅನ್ಯ ಕಲ್ಪನೆಗಳನ್ನು ಮಾಡಿದವ್ರು ಯಾರು? ಮೊದಲು ಏನೂ ಇದ್ದಿದ್ದಿಲ್ಲ, ಅನ್ಯ ಭಾವ ಇದ್ದಿದ್ದಿಲ್ಲ, ಅವಾಗ ಆರಾಮನೇ ಐತಿ. ಈಗೂ ಆರಾಮನೇ ಐತಿ. ಈ ಅನ್ಯ ಭಾವನೆಗಳನ್ನು ಹಿಡ್ಕೊಂಡು ಕೂತಿಯಲ್ಲ, ಆರಾಮ್ ಕಳ್ಕೊಂಡು ಕೂತೀನಿ. ತೆಗೆದು ಹಾಕೋಣ ಅನ್ಯ ಭಾವನೆಗಳನ್ನು, ಕಲ್ಪನೆಗಳನ್ನು ಸರಿಸು. ಸದ್ದ ನಿನಗಡೆ ಹೋಗಿ ಬರ್ತದೆ, ಏನೂ ಆಗಿಲ್ಲ ಅನ್ನೋದು. ಏನು ನಾಳೆ ನೀನು ಮನೆ ಬಿಟ್ಟು ಹೊಕ್ಕಿ, ಆಳ ಮಗನೂ ಮನೆ ಬಿಟ್ಟು ಹೋಗ್ತಾನ, ಹೌದಿಲ್ಲ? ಅವನು ಇರುವುದಿಲ್ಲ, ನೀನು ಇರುವುದಿಲ್ಲ. ಯಾಕೆ ಹಚ್ಕೋಬೇಕಂಗಾರೆ? ಹ್ಞೂ ನೀ ಇರ್ತೀಯ ಇಲ್ಲಿ ಮಾಡಿಟ್ಟವ? ಎಲ್ಲಿ ಇದೆ ಹಂಗಾರೆ ನೀನು? ಅಯ್ಯೋ ಹೆಂಗೆ ಹೋಗ್ಲಿವಪ್ಪ, ಇನ್ನಷ್ಟು ದಿನ ಇರ್ಬೇಕು. ಆಶಾ ಆ ಶರೀರ ಹೋಗೋದನ, ಅದು ಕಾಲಾಂತರದಲ್ಲಿ ನಾಶ ಆಗಿ ಹೋಗೋದನ. ಏನು ಕರ್ಮದಿಂದ ಆದದ್ದು ಅದು. ಆ ಕರ್ಮದಿಂದ ಆದದ್ದೆಲ್ಲ ಅನಿತ್ಯವಾದದ್ದು ಅದು. ಏನು ಕರ್ಮ ವಿಸರದ ಏಳಿಗೆ. ನೀವು ಕರ್ಮ ಮಾಡಿದಾಗ ಬಂದತ್ತಿದ್ದು ಅಂಥ ಕರ್ಮ ಮಾಡಿ ಶರೀರ ಬರಬೇಕಾದ್ರೂ ಕರ್ಮದಿಂದ ಆದದ್ದು, ಕರ್ಮಜನ್ಯ ಅದು. ತಾನಾಗೆ ಆಗಿಲ್ಲ ಅದು, ಅಂತ ಅದನ್ನು ಕಂತ್ರಾಟ್ ಮಾಡಿ ಹಂಗಾಗೈತೆ ಅದು, ಶರೀರ ಬಂದೈತಿ. ಹಿಂದಿನ ಋಷಿಮುನಿಗಳೆಲ್ಲ ಏನು ಹಚ್ಕೊಂಡಿದ್ದಿಲ್ಲಂತೆ, ಹೊರಗಿಂದ ಹಚ್ಕೊಂಡಿದ್ದಿಲ್ಲ ಅಂತ ಆರಾಮಿದ್ರು ಅವರು, ಆ ಸಮಾಧಿ ಸ್ಥಿತಿಯನ್ನು ಹೊಂದಿದ್ರು. ಈಗ ನೀವು ಹಂಗೆ ಋಷಿಮುನಿಗಳಂಗೆ ಹಚ್ಕೊಳ್ಳೋದು ಕೈ ಬಿಟ್ರೆ ಸಮಾಧಿ ಸ್ಥಿತಿಯೊಳಗೆ ಉಳ್ಕೊಳಕ್ಕೆ ಬರ್ತದೆ. ವಿಶ್ವಮದ್ದೆಲ್ಲ ಕೈ ಬಿಟ್ಟರೆ ಸಮಸ್ಥಿತಿನ ಅನುಭವಕ್ಕೆ ಬರ್ತದೆ. ಈ ವಿಚಾರ ಹೇಳೋದು ಕೇಳೋದು ಏನು ನಡೆದದಲ್ರಿ, ಯಾರಿಗೇನು ಒತ್ತಾಯ ಇಲ್ರಿ. ಮತ್ತು ಯಾರಿಗೆ ನಿಜವಾದ ಸುಖ ಹೊಂದಬೇಕು ಅನ್ನೋ ಉತ್ಕಟ ಇಚ್ಛಾ ಐತಿ, ಅವ್ರಿಗೆ ಅಷ್ಟೇ ಇದನ್ನು ಹೇಳೋದು. ಬಾಕಿದವ್ರಿಗೆ ಇದನ್ನು ಹೇಳೋ ಕೆಲಸನೇ ಇಲ್ಲ. ನಾವಿನ್ನೂ ದುಡಿದು ಬಾಳೆ ಮಾಡಿ ಸುಖ ಹೊಂತೇನೆ, ಇನ್ನೂ ಅದನ್ನು ಗಳಿಸ್ಬೇಕು, ಇದನ್ನು ಹೊಲ ಹಿಡಿಬೇಕು, ಮನೆ ಹಿಡಿಬೇಕು, ಮಕ್ಕಳನ್ನ ಹಿಡಿಬೇಕು, ಏನೇನೇನೇನು ಯೋಜನೆ ಮಾಡಿ ಸುಖ ಹೊಂತೇವೆ ಅಂತಿರಲಿಲ್ಲ. ಅಂಥವ್ರ ಕೆಲಸ ಅಲ್ಲಿ ಏ ಸಾಧ್ಯ ಎಂದೂ ಆಗೋದು. ಹಂಗಾಗಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು, ಹೊರಗೆ ಏನಾರು ಮಾಡಿ ಸುಖ ಹೊಂದಬೇಕಾಗಿತ್ತು. ಮನಸ್ಸಿನಾಗ ಹಿಡ್ಕೊಂಡು ಕುಂತೀವಿ, ಹೊರಗಿನ ವಸ್ತುಗಳು ಸುಖ ಕೊಡ್ತಾವಂತೀವಿ. ಮಲೇರಿಯಾ ಗಂಟು ಇದ್ದಂಗೆ ಐತಿ ಅದು ಒಳಗೆ. ಈ ವಾಸನ ಹಂಗೆ ತುಂಬ್ಕೊಂಡು, ಈ ವಾಸನ ನಾಶ ಆಗ್ಬೇಕು ನೋಡ್ರಿ. ಈ ವಾಸನ ನಾಶ ಆದಾಗ ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ, ಅವಾಗ ಆರಾಮಿನ ಅನುಭವ ಬರಕ್ಕೆ ಶುರು ಆಕೈತಿ. ನಮಗೆ ಅಂತಃಕರಣ ಮಲಿನದ ಕಾರಣ ಏನು ಹೇಳಿದ್ರು ಕೇಳಿದ್ರು ಅದು ಅನುಭವ ಬರುವಲ್ದು. ಸಂಕಟ ಕಳ್ಕೊಂಡು ಆರಾಮ ಇರ್ಬೇಕಂದ್ರೆ ಎಲ್ಲರಿಗೂ ಒಂದೇ ಮಾರ್ಗ ಅದ. ಮನಸ್ಸಿನಾಗ ಏನು ತುಂಬ್ಕೊಂಡು ಎಲ್ಲ ತಪ್ಪು ತಿಳುವಳಿಕೆಯಿಂದ ಅನ್ಯದ್ರಾಗ ಸುಖ ಸಿಗ್ತೈತೆ ಅಂತ ಅದನ್ನು ಕೈ ಬಿಡೋದು, ನಿನ್ನೊಳಗೆ ಇದ್ದದ್ದನ್ನು ಯಥಾರ್ಥವಾಗಿ ಅದನ್ನು ಅನುಭವ ಮಾಡ್ಕೋದು. ಏನು ಸುಳ್ಳು ಯಾಕೆ ಬಳಂತಿ? ಅದ್ರಾಗೈತಿ ಇದ್ರಾಗೈತಿ, ಅದ್ರಾಗೂ ಇಲ್ಲ. ನಿನ್ನೊಳಗೆ ಇದ್ದದ್ದನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಅನ್ಯದ್ರಾಗ ಹುಡುಕಿ, ಇಲ್ಲದಲ್ಲಿ ಹುಡುಕಿ ಸುಳ್ಳ ದಣಿತಿ. ಸುಮ್ಮನೆ ಇರೋವನು ಊರ ಹರಿದು ತೀರುದಿಲ್ಲ ಅಂತ. ಹಂಗೆ ಊರಂದ್ರೆ ಇಂದ್ರಿಯಗಳು. ಸುಮ್ಮನೆ ಇದ್ರೆ ಯಾವ ಇಂದ್ರಿಯಗಳು ಏನು ಮಾಡ್ತಾವ್ರಿ? ಇಂದ್ರಿಯಗಳ ಸಮೂಹ. ಸುಮ್ಮನೆ ಇರೋನು ಏನು ಮಾಡ್ತಾವೆ? ಎಮ್ಮೆಗಿನ ಜಡೆಯಪ್ಪ ಸುಮ್ಮನೆ ಕೂತು ಬಿದ್ದಿದ್ದವು. ಮನಸ್ಸು ಹೊರಗೆ ಏನು ಮಾಡಿದ್ರು ನೆಮ್ಮದಿ ಇಲ್ಲ ನೋಡ್ರಿ. ಎಷ್ಟು ಜನ್ಮ ಆತ್ರಿ ಮಾಡಾಕೈತಿ ಆರಾಮಿರ್ಬೇಕಂತ, ಏನೆಲ್ಲ ಮಾಡಿರಿ, ಆರಾಮದೇನು ನೋಡ್ಕೊ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅದು ಅನುಭವ ಬರುವಂಥದ್ದು. ಆ ಶಾಸ್ತ್ರ ನಾ ಕಲ್ತೇನೆ, ಈ ಶಾಸ್ತ್ರ ಕಲ್ತೇನೆ ಅಂತ ಅಂತೀರಲ್ಲ, ಹಾಂ ಏನಾಯ್ತು ಹಂಗಾರೆ? ಅವನು ಕಲ್ತು ಏನಾಗೈತೆ ನೋಡ್ಕೊ. ಅದ ವಾಸನ, ಶಾಸ್ತ್ರ ವಾಸನ ತಿರ್ಗಾ ಕಚ್ಚೈತಿ ನಿನ್ನ. ಶಾಸ್ತ್ರ ವಾಸನ, ಲೋಕವಾಸನ, ದೇಹ ವಾಸನ. ಹಾಂ ಈ ವಾಸನಾತ್ರಯಗಳು ಏನು ಮಾಡ್ತಾವೆ? ನಿನ್ನ ಜ್ಞಾನಕ್ಕೆ ಅಡ್ಡಿ ನೋಟ್ ಮಾಡ್ತಾವೆ. ಏನು ಇಲ್ಲಿ ಹೇಳೋದು ಕೇಳೋದು ಏನಿಲ್ಲ, ಇಲ್ಲ ಸುಮ್ಮನೆ ಅದನ್ನು ಅನುಭವಿಸೋ ಕೆಲಸ.
ನೀ ಅದನ್ನು ಹೇಳೋದು ಕೇಳೋದು ಮಾಡಿರೋ ಅದು ಅಲ್ಲ, ಜ್ಞಾನ ಅಲ್ಲ. ಸುಮ್ಮನೆ ಅನುಭವ ಜ್ಞಾನ, ಅನುಭವಿಸೋದು ಅದನ್ನು ಕೆಲಸದ. ನಿದ್ದೆ ಬಗ್ಗೆ ಎಷ್ಟು ಮಾತಾಡ್ರಿ, ನಿದ್ದೆ ಮಾಡಿದಂಗೆ ಆಕತ್ತೆ. ನೀನು ನಿದ್ದೆ ಹಂಗೆ ಅನುಭವಿಸ್ತೀನಿ ನೋಡೋದು, ಅನುಭವದ ವಿಷಯ ಆಗೋದಿಲ್ಲ. ನಿದ್ದೆ ಮಾಡಪ್ಪ ಅಂದ್ರೆ ನಿದ್ದೆ ಬಗ್ಗೆ ಮಾತಾಡ್ಕೊತ ಕೂತ ನಿದ್ದೆ ಮಾಡಿದಂಗೆ ಆಕತ್ತೆ. ಇದ್ರ ಬಗ್ಗೆ ಎಷ್ಟಂತ ಹೇಳೋದು ಕೇಳೋದು, ಬಂದ್ ಮಾಡಿ ಅನುಭವದಿಂದ ನೋಡ್ಕೊ. ಏನು ಅದು ಹೇಳೋದು ಕೇಳೋದು ಬೇಸರಕೈತಿ. ಇದು ಗದ್ದಲ ಕೈಬಿಟ್ಟು ಎಂದಿದ್ದೇನಪ್ಪ ಆರಾಮಿನ ಭಾವದಾಗ ಆ ಸೂತ್ರ ಹಚ್ಚಿಕೊಂಡ ತೀರ್ಬೇಕು ಅನ್ನುವಂಥ ದೃಢವಾದಂಥ ನಿರ್ಧಾರ ಬೇಕು ನೋಡ್ರಿ. ಒಂದೇ ತೀರ್ಬೇಕು ಆ ಸ್ಥಿತಿಯನ್ನು ಅಂದಾಗ ಕೆಲಸ ಆಕೈತಿ. ಬೇಕಂದ್ರೆ ಇವೆಲ್ಲ ಹೊರಗೆ ಹೋಗು ವಾಸನೆ ಎಲ್ಲ ನಾಶ ಮಾಡ್ಬೋದು. ಮತ್ತು ಹೊರಗೆ ಹೇಳ್ಕೊಂಡು ಹೋಗ್ತಾವೆಲ್ಲ. ಭೋಗಲಾಲಸ ಏನು ಮಾಡ್ತೈತಿ, ಹೊರಮುಖ ವೃತ್ತಿಗೆ ಅದಕ್ಕೆ ಪ್ರಚೋದನೆ ಕೊಡ್ತೈತಿ. ಅದು ಸುಮ್ಮನೆ ಏನೋ ಬೊಬ್ಬಾಟ ಮಾಡ್ತಾನೆ. ನಿದ್ದೆ ಬಂದವ ನಿದ್ದೆ ಮಾಡ್ತಾನೆ. ಗದ್ಲಕ್ಕೂ ಹೋಗೋದು ನಾವು. ಏನು ಹಚ್ಕೊಳ್ದಂಗೆ ಬಾಳೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಎಲ್ಲಿ ಹಚ್ಕೊಂಡು, ಯಾಕೆ ಹಚ್ಕೊಂಡು ಅನ್ನೋದನ್ನು ವಿಚಾರ ಮಾಡ್ಬೇಕು. ಎಲ್ಲಿ ಹಚ್ಕೊಂಡು ಅಲ್ಲೇ ತೊಳ್ಕೋತಿಲ್ಲ, ಹಂಗೆ ಎಲ್ಲಿ ಹಚ್ಕೊಂಡು ಅಲ್ಲೇ ಕೈ ಬಿಡೋದು. ಜಡ ಶರೀರ ಇದು ಮಣ್ಣಿನ ಕಾಯ, ಇದು ಮಣ್ಣಿನಿಂದ ಬಂದು ಮಣ್ಣಿಗೆನ ಹೋಗುದು. ಮರಳಿ ಮಣ್ಣಿಗೆ ಅಂತಿದ್ರು. ಮಣ್ಣಿಗೆನ ಹೋಗೋದಲ್ಲ, ಮಣ್ಣಾಗಿಂದ ಬಂದದ್ದು ಮಣ್ಣಾಗಿಂದ ಹೋಗೋದು. ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗುತ್ತೆ. ಆದ್ರೆ ನೀನು ಪಂಚಭೂತಾದಿಗಳಿಂದ ಆದ ಕಾರ್ಯ ಎಲ್ಲ ಅಲ್ಲ. ಶರೀರ ಪಂಚಭೂತಾದಿಗಳಿಂದ ಆದದ್ದು, ಅದ ನೀನಲ್ಲ. ಪಂಚಭೂತಾದಿಗಳು ಎದರಿಂದ ಆಗ್ಯಾವ ಅಂದ್ರೆ, ಪಂಚಭೂತಾದಿಗಳು ಎದರಿಂದ ಅದು ಗಾಳಿ, ನೀರು, ಮಣ್ಣು, ಅವು ಎದರಿಂದ ಆಗ್ಯಾವ ಅಂತಂದ್ರೆ ಅವನ್ನ ಯಾರು ಮಾಡಿರು? ಯಾಕ್ರಿ? ಗಾಳಿ ಹೆಂಗಾತು, ನೀರು ಹೆಂಗಾತು, ಮಣ್ಣು ಹೆಂಗಾತು? ಇವೆಲ್ಲ ನಿನ್ನ ಮನುಷ್ಯನ ಕಲ್ಪನಾದಾಗ ತಯಾರಾದದ್ದು ಇದೆಲ್ಲ, ಹೌದಿಲ್ಲ? ಅದ್ರಾಗ ವಿಕಾರ ಹಾಕೋಂತ ಬಂದು ಏನೇನೋ ಆತಂತ ಹೇಳ್ತಾರ ಹೊರಗೆ. ಅದು ನಿಜವಾಗಿ ನೋಡಿದ್ರೆ ಇದನ್ನ ಮನಸ್ಸಿನಾಗ ಆದದ್ದೆಲ್ಲ ಕಲ್ಪನಾ. ನೀನು ಏನಾಗೋದಿಲ್ಲ. ಮನಸ್ಸು ಮೊದಲು ಏನು ಇದ್ದಿದ್ದಿಲ್ಲ, ಅನ್ಯ ಭಾವನೆ ಇಲ್ಲಿ ಇದ್ದಾಗ ಏನು ಇದ್ದಿದ್ದಿಲ್ಲ. ಕಲ್ಪನಾದಾಗ ತಾಕಲಾಟದಾಗ ಇದೆಲ್ಲ ಶುರುವಾತು ಅಂತ. ಕಲ್ಪನೆಯಿಂದ ಉದಯ ಆಗ್ತಿದೆಲ್ಲ ಜಗತ್ತು. ಪಂಚಭೂತಾದಿಗಳು ನಿನ್ನ ಕಲ್ಪನಾದಾಗ ಉದಯ ಅದು ಎಲ್ಲ. ಪೂರಾ ಕಲ್ಪನಾ ಲಯ ಆದಾಗ ಇವೆಲ್ಲ ಇದಾವೆ ಹೇಳಿ. ನಿದ್ದೆ ಹತ್ತಿದಾಗ ಎಲ್ಲಿದಾವೆ ನಿನ್ನ ಗಾಳಿ, ನೀರು, ಬೆಂಕಿ ಎಲ್ಲಿದಾವೆ ಹೇಳಿ? ಅದಾವನ? ಸೂರ್ಯ ಇವು ಅದಾವನ? ಖಗೋಳ ಮಂಡಲ ಎಲ್ಲೈತಿ? ನಿದ್ದೆ ಹತ್ತಿದಾಗ ಎಲ್ಲ ಅಡಿಗೆ ಹೋಗೈತಿ. ನಿನ್ನ ಕಲ್ಪನೆಯಿಂದ ಉತ್ಪನ್ನವಾದಂಥದ್ದು ಇದೆಲ್ಲ ಯಾರೂ ಮಾಡಿಲ್ಲ. ಅದನ್ನು ತಾನ ಮಾಡ್ಯಾನ, ತನ್ನ ಕಲ್ಪನೆಯಿಂದ ಉತ್ಪನ್ನ ಆದದ್ದು. ನೀನ ಎಲ್ಲ ಇದನ್ನು ಅಡಗಿಸಾಕು ನಿನಗೆ ಬರ್ತೈತಿ. ಇನ್ನೊಬ್ಬರು ಮಾಡಿದ್ರೆ ಇದನ್ನ ಯಾವ್ದಾರ ದೇವರ ಮಾಡಿತ್ತಂದ್ರೆ ಅವ ಬಂದು ಅಡಗಿಸಿದಾಗ ಅಡಗಬೇಕಾಗಿತ್ತು. ಯಾರ್ದು ಹಂಗಿಲ್ಲೇ ನಿನ್ನೆ ಅಡಗಿಸ್ತಿಲ್ಲೋ ಅದನ್ನು ನಿದ್ಯಾಗ. ಇನ್ನೊಬ್ರು ಮಾಡಿದ್ದು ನಿನಗೆ ಅಡಗಸಾಕ್ ಬರ್ತೈತಿವ, ನೀ ಮಾಡಿದ್ದು ನಿನಗೆ ಅಡಗಸಾಕ್ ಬರ್ತೈತಿವ? ನೀನ ಅಡಗಿಸ್ತೀಯ ಅಂದ್ಬಳಕ ನೀನ ಮಾಡಿದವ ಇದನ್ನು. ನೀನ ಜಗವನ್ನ ನಿರ್ಮಾಣ, ನೀನ ಕಲ್ಪಿಸ್ಕೊಂಡದ್ದು. ಆನಂದಮಯನೇ ಜಗವ ರಚಿಸಿ ನೀನ ಇದನ್ನು ರಚನೆ ಮಾಡ್ಕೊಂಡು ಇದನ್ನು ಕಲ್ಪನಾ ಮಾಡ್ಕೊಂಡು ಆರೋಪ ಮಾಡಿ ನೀನು ಬಲಿಯಾಗಿ ಸಿಕ್ಕೊಂಡು ಕುಂತಿ. ನೀನ ಕಲ್ಪನಾ ಮಾಡಿದ ಬಲಿಯ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿಯಲ್ಲೋ. ನೀನ ಇದನ್ನೆಲ್ಲ ಕಲ್ಪನಾ ಎಲ್ಲ ಅಡಗಿಸಿದಾಗ ಇದರಿಂದ ನಿನಗೆ ಬಿಡುಗಡೆ. ನೀ ಮಾಡಿದ ಕಲ್ಪನಾ ನಿನಗೆ ಮಿತು ಹಾಕೊಂಡು ಕುಂತಿ. ಅನ್ಯ ಭಾವನೆಗಳನ್ನು ನೀನ ಮಾಡಿದ, ದೇವ್ರು ಮಾಡ್ಯಾನೋ ಇದನ್ನು. ಅಲ್ಲದನ್ನು ಕಲ್ಪಿಸ್ಕೊಂಡು ಕುಂತಿಯಲ್ಲ. ಅನ್ಯ ಭಾವನೆಗಳು ಇಲ್ಲದಾಗ ತನ್ನಗನ ಇದ್ದೆ, ಹೌದಿಲ್ಲ? ಅನ್ಯ ಭಾವನೆಗಳನ್ನು ಮಾಡಿಕೊಂಡ ಮತ್ತೆ ಇದ್ದ ಸಮಾಧಾನ ಕೆಡಿಸ್ಕೊಂಡು ನೀನ ಮಾಡ್ಕೊಂಡದ್ದು. ನೀನ ಇದನ್ನೆಲ್ಲ ಅಡಗಿಸ್ಬೇಕಾಗಿತ್ತು. ನೀನ ಪ್ರಯತ್ನ ಮಾಡ್ಬೇಕು ಇದಕ್ಕೆ. ಯಾರೂ ಮಾಡಿಲ್ಲ ಇದನ್ನು. ನೀನು ಇದ್ರಾಗ ಇದನ್ನು ಕಲ್ಪನಾ ಮಾಡಿನಪ್ಪ ನಾ ಜಗತ್ತು, ಇದ್ರಾಗ ನೀವು ಹೋಗುವ ಅಂತ ಯಾರ ಕರೆದು ಹೊಗಿಸಿದ್ರ ನಿನ್ನದ್ರಾಗ ಯಾರು ಇಲ್ಲ.
ಕನಸು ಯಾರು ಮಾಡಿದ್ರಂದ್ರೆ ಯಾಕ್ರಿ ಕನಸು ಯಾರು ಮಾಡಿದ್ರ? ಅಲ್ಲಿ ಎಲ್ಲ ಐತಿಲ್ಲ, ಅಲ್ಲಿ ಒಂದು ಜಗತ್ತನ ಐತಲ್ಲ. ಅಲ್ಲಿ ಮಕ್ಕಳು ಮರಿ ಎಲ್ಲ ಇತ್ತು. ಏನೇನು ಅವ್ರು ಅದನ್ನ ಯಾರು ಮಾಡಿದ್ರು? ದೇವ್ರು ಬಂದು ಹೊಗ್ಸಿದ ನಿನಗದ್ರ. ಅಲ್ಲಿ ದೇವರು ತಿಂದ್ರು ಅದನ್ನ ನೀನು ಕಲ್ಪಿಸ್ಕೊಂಡವು. ಅದು ನೀನ ಎಲ್ಲವೂ ನೀನ ಕನಸಿನಾಗ ಎಲ್ಲ ನೀನ ಹೆಂಗಾಗಿರ್ತಿ ಹಂಗೆ ಎಚ್ಚರಿಕೆ ಒಳಗೆ ಎಲ್ಲವೂ ನೀನ. ಇದು ಏನ್ ಜಗವೆಂದುಡು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಉತ್ತಮನು ನೋಡ ಅಂತ ನಿನ್ನ ಭಾವದೊಳಗೆ ನಿನ್ನ ಕಲ್ಪನಾದೊಳಗೆ ತಯಾರಾಗುತ್ತೆ. ನೀನ ಇವನ್ನೆಲ್ಲ ಅಡಗಿಸಿದಾಗ ಇವು ಏನೂ ಇಲ್ಲ, ನಿನ್ನ ಹೊರತು ಏನೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಏನ್ ಈ ಜ್ಞಾನವನ್ನು ಮಾಡ್ಕೊ ಅಂದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಯಥಾರ್ಥ ಜ್ಞಾನ ಅಂತಾರೆ, ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಏನ್ ಈ ಜ್ಞಾನ ಆಗೋದು ಭಾಳ ಕಠಿಣ ಐತಿ ನಮ್ಗೆ. ಏನ್ ಬರೀ ತೋರ್ ಎಡಗೋದ್ರ ತಿಳುವಳಿಕೆ ಒಳಗದೀನಿ. ಜಗತ್ತಿನ ಜ್ಞಾನ ತಗೊಂಡು ಏನು ಮಾಡೋದು? ಹಿಂದಾಗೋದು ಮುಂದಾಗೋದು ಹೇಳೋದು ಅದು ಯಾವುದು? ಇನ್ನೊಬ್ಬರ ಮನಸ್ಸಿನಿಂದ ಹೇಳೋದು ಜ್ಞಾನ ಅಲ್ಲ. ನಿನ್ನ ನಿಜದ ಜ್ಞಾನ, ನಿನ್ನ ನಿಜ ಸ್ವರೂಪದ ಜ್ಞಾನಕ್ಕೆ ಜ್ಞಾನ ಅಲ್ಲ. ಜ್ಞಾನ ಮನಸ್ಸಿ ಆತ್ಮಜ್ಞಾನ. ನಿನ್ನ ನಿಜದ ಸ್ವರೂಪದ ಜ್ಞಾನ ಮಾಡ್ಕೋದಕ್ಕೆ ಏನು ಜ್ಞಾನ ಅಂದಾರ ಹೊರತು ಉಳ್ಕಿದ್ದಕ್ಕೆ ಯಾವುದಕ್ಕೂ ಜಗತ್ತಿನ ವಸ್ತುಗಳ ಜ್ಞಾನ ಅಲ್ಲ. ಅವು ಇದಕ್ಕಿದ್ದಂಗೆ ಇರುವುದಿಲ್ಲ. ಕೆಡಲಾರದಂಥ ವಸ್ತು ಯಾವುದೈತಿ ಅದರ ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ಆತ್ಮಜ್ಞಾನ ಅಂದಾರ. ಆ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರೆ ಎಳ್ಳಷ್ಟು ನಿನಗೆ ದುಃಖ ಇಲ್ಲದಂಗೆ. ಅದ್ರ ಬಗ್ಗೆನ ನೀ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಅಭ್ಯಾಸದಾಗ ತೊಡಗಿದಾಗ ಅದರ ಅನುಭವ ಬರ್ತದೆ. ಆ ಜ್ಞಾನ ನಿನಗಾಕೈತಿ. ಅದಕ್ಕೆ ಕೇಳೋದು ಬಿಡಬೇಡಪ್ಪ ನಿನ್ನ ಇರುವಿನ ಬಗ್ಗೆ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು, ಇದರ ಬಗ್ಗೆ ನಾವು ಅಲ್ಲದ್ರ ಬಗ್ಗೆ ಇಲ್ಲಿ ತನಕ ನಾವು ಈ ದೇಹ ಇಂದ್ರಿಯಗಳು ಅಲ್ಲದ್ರ ಬಗ್ಗೆ ಜಗತ್ತಿನ ಉದ್ಯೋಗ ಕಾಲ ಕಳೆದೇವಿ. ಹೇಳೋದು ಕೇಳೋದು ಎಲ್ಲ ಅದ್ರಾಗ ಹೋಗಿದ್ದು ನಮ್ಮ ಆವಿಷ್ಯ ಎಲ್ಲ. ಅದರಿಂದ ಏನು ಲಾಭ ಆಗೈತೆ ನೋಡಿ? ಅನಾತ್ಮ ವಿಚಾರದೊಳಗೆ ಕಾಲ ಕಳೆದು ಹೋಗೈತೆ ನಮ್ಮ ಆವಿಷ್ಯ ಎಲ್ಲ. ಇನ್ನು ಮ್ಯಾಗ ಉಳಿದ ಆವಿಷ್ಯ ಎಲ್ಲ ಆತ್ಮಚಿಂತನದ ಅಭ್ಯಾಸದ ತೊಡಗಿ ಲಾಭ ಮಾಡೋದು. ಅದ ಲಾಭ. ಆತ್ಮ ಲಾಭ ತನ್ಯ ಲಾಭವನ್ನು ಬಿದ್ದೈತಿ. ನಿನ್ನ ಬಗ್ಗೆ ವಿಚಾರ ಹೇಳೋದು ಕೇಳೋದು ನಡಿಬೇಕು. ನಿರಂತರ ವ್ಯಾಹತವಾಗಿ ನಡೆದ್ರೆ ಏನಾರ ಇದು ಲಾಭ ನಿನಗೆ. ಬಿಟ್ಟೆ ಅಂದರೆ ಕೇಳಿದ್ದು ಕೇಳೇ ಬಿಡ ಅನ್ಕೊಂತ ಅದ್ರ ಹೊಳ್ಳಿ ಸುರ ನೆನಪಿಸೋದ ಮಾಡೋದು. ಕೇಳಿದ್ದನ್ನು ಮನನ ಮಾಡಬೇಕು. ನಿಧಿಧ್ಯಾಸನಕ್ಕಾದ್ರೆ ಗಟ್ಟಿ ಆಕೈತಿ. ಮನನದ ಅವಧಿ ದೀರ್ಘ ಆದಂಗೆ ನಿಧಿಧ್ಯಾಸನ, ಶ್ರವಣದ ಅವಧಿ ಜೋರಾದಂಗೆ ಅದಕ್ಕೆ ಮನನ ಕೇಳಿಸ್ತದೆ. ಶಾಸ್ತ್ರ ಕೇಳ್ಯಾನ ಅನ್ನೋದು ಗೊತ್ತೇನಪ್ಪ ಅಂದ್ರೆ ಮನನಕ್ಕೆ ಕೊಡೋದು. ಏನು ಮನನಕ್ಕೆ ಕೂತಾನಪ್ಪ ಅನ್ನೋದಕ್ಕೆ ಬರ್ತೇನೆ ಅವಾಗ ನಿಧಿಧ್ಯಾಸನ ಅಂತ ಗಟ್ಟಿ ಆಗೋದು. ಆ ಭಾವ ಆತ್ಮಭಾವನೆಯನ್ನು ಗಟ್ಟಿ ಆಗೋದು. ನಾನೇ ದೇವರಿದ್ದೀನಿ ಅನ್ನೋ ಭಾವ ಗಟ್ಟಿ ಆದಾಗ ಇದು ಭೇಟಿ ಆಗೋದು. ಏನು ಅವಾಗ ಸಮಾಧಿ ಸ್ಥಿತಿ ಅನುಭವ ಬರ್ತೈತೆ. ಅದಕ್ಕೆ ನಿರಂತರವಾಗಿ ಎಡೆಬಿಡದೆ ಒಳಗೆ ಆಂತರಿಕವಾಗಿದೆ ಅಭ್ಯಾಸ ನಡಿಬೇಕು ನೋಡ್ರಿ. ನನ್ನ ನೆನವಿನಾಗ ಇರಕ್ಕೆ ಕಲಿಬೇಕು. ಅನ್ಯದರ ನೆನವೆಲ್ಲ ಕೈ ಬಿಟ್ಟು ಏನು ಅನ್ಯ ಭಾವನೆಗಳ ಬರದಂಗೆ ಯಾವಾಗಲೂ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ಎಡೆಬಿಡದೆ ಇದು ನಡಿಬೇಕು ನಮಗೆ. ಏನು ಅಂದಾಗ ಇದು ಬಂದದ್ದು ಲಾಭ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ತಗೊಂಡಂಗೆ. ಇಲ್ಲಾಂದ್ರೆ ವ್ಯರ್ಥ. ಬರೀ ಅನಾತ್ಮ ಚಿಂತನೆಯೊಳಗೆ ಕಾಲ ಸತ್ವ ಎಷ್ಟೋ ಶರೀರಗಳು ಹೋಗ್ಯಾವ ಈಗ. ಅದಕ್ಕೆ ಹಾನಿ ಮಾಡ್ಕೋಬೇಡ್ರಿಪ್ಪ. ಇದ್ರ ಲಾಭ ಮಾಡ್ಕೋರಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ. ಎಲ್ಲಿ ಮನಸ್ಸಿನಾಗ ಹಿಡಿದು ಮನಸ್ಸಿನಾಗ ಕೈ ಬಿಡು. ಎಲ್ಲಿ ಹೆತ್ತೈತಿ ಅಲ್ಲೇ ತೊಳ್ಕೋತಿಲ್ಲ. ಹಂಗೆ ಎಲ್ಲಿ ಹಚ್ಕೊಂಡು ಅಲ್ಲೇ ಕೈ ಬಿಡು. ಈ ಪಂಚಭೂತಾದಿಯಿಂದ ಸಂಘಟಿತವಾದಂಥ ದೇಹ ನಿನಗೆ ಅನ್ಯವಾಗಿ ಐತಿದು. ಇದನ್ನು ತಿಳಿಯಾವ ನೀನು. ಅದು ತಿಳಿಸ್ಕೊಳ್ಳೋ ವಸ್ತು ನೀ ತಿಳಿಯಾವಂಥ ಗುರುಗಳ ಎಚ್ಚರಿಕೆ ಅರುವ ನೀನು ಅದೀಪ ಅಂತ ಎಷ್ಟು ಅನುಭವ ತಂದು ಕೊಟ್ಟರು. ಅದೇ ಹಂಗೆ ನಾ ಅದೇನ್ರಿ ಅಂತ ಸಂಶಯ ಇನ್ನ ಅದನ್ನು ನಂಬು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಡ್ಕೊಂಡಾಗ ನಿನಗೆ ಅದು ಲಾಭ ಆಗೈತಿ. ಅರು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ ಅಂತ ಅವನ ಶಾಣ್ಯ. ಪ್ರಜ್ಞಾ ಅಂದ್ರೆ ಅರಿವು. ಅರಿವು ನಿತ್ಯ ನಿರ್ಮಲ ಅದ. ಅರಿವಿಸ್ಕೊಳ್ಳೋದೆಲ್ಲ ಮಿಶ್ರಣ ಅದಾವು ಮತ್ತು ವಿಕಾರ ಹೊಂತವು. ಅರಿವು ಮಾತ್ರ ಯಾವ ವಿಕಾರವನ್ನು ಹೊಂದಿಲ್ಲ. ಏನು
ಈ ಶರೀರಾದಿಗಳು ಜಡವಸ್ತುಗಳು, ಇವನು ತಿಳಿಸ್ಕೊಳ್ಳು, ನಿನ್ನಿಂದ ಯಾವ ತಿಳಿಸ್ಬೋತಾವೆಲ್ಲ ಜಡ ಅದು. ಎರಡನೇದ್ರಿಂದ ಅರಿವನ್ನು ಪಡೆದಿಲ್ಲ, ಅದು ಸ್ವಯಂ ಸಿದ್ಧವಾದದ್ದು. ಅರಿವಿನಲ್ಲಿ ಮರುವೆ ಅಥವಾ ಅಜ್ಞಾನ ಅನ್ನೋದು ಯಾವ ಕಾಲಕ್ಕೂ ಇಲ್ಲ. ಮರುವು ಯಾರಿಗೆ ಅಂದ್ರೆ ಮನಸ್ಸಿಗೆ ಮರುವದ ಏನ್, ಅದಕ್ಕೆ ಅರಿವು, ಅದಕ್ಕೆ ಮನಸ್ಸು. ಅರಿಯುವ ಕ್ರಿಯೆ ಮರೆಯುವ ಕ್ರಿಯೆ ಮನಸ್ಸಿನಲ್ಲಿ ಅದ ಹೊರತು ಅರಿವಿನಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಅರಿವು ಪರಿಶುದ್ಧವಾದದ್ದು ಅದು. ಏನ್ ಅರಿವು ಅವಸ್ಥೆಗಳನ್ನು ಮೀರಿದ ಮತ್ತು ಇಡೀ ವಿಶ್ವಕ್ಕನ ಆಶ್ರಯ ಅದ, ಎಲ್ಲದಕ್ಕೂ ಆಧಾರ ಅದ. ಅರಿವ ಆಧಾರ, ಅದಕ್ಕೆ ಬ್ರಹ್ಮ ಅಂದರು. ಏನ್ ಅರಿವನ್ನು ಅವಲಂಬಿಸಿಕೊಂಡು ಎಲ್ಲ ಐತಿ, ಇದು ಜಗತ್ತಿನ ವ್ಯವಹಾರ ಇಲ್ಲ. ಆ ಅರಿವು ಏನನ್ನು ಅವಲಂಬಿಸಿಕೊಂಡಿಲ್ಲ, ಸ್ವಯಂ ಸಿದ್ಧವಾದದ್ದು. ಎಲ್ಲ ಶಾಸ್ತ್ರದ ಅಭಿಪ್ರಾಯನೂ ಅರಿವು ಅದು. ಅರಿವು ಬಿಟ್ಟು ಯಾವ ಶಾಸ್ತ್ರನೂ ಇಲ್ಲ. ತಿಳುವಳಿಕೆನ ಹಲವು ರೂಪಾಯಿ ನಿನಗೆ ತೋರ್ತದೆ, ತಪ್ಪು ತಿಳುವಳಿಕೆಯಿಂದ. ಎಲ್ಲ ಕ್ರಿಯೆಗಳಿಗೂ ಅರಿವು ಮುಖ್ಯವಾದದ್ದು. ಎಲ್ಲ ಅರಿವನ್ನು ಆಶ್ರಯಿಸಿಕೊಂಡ ಎಲ್ಲ ವ್ಯವಹಾರ, ಅರಿವಿನ ವಿಡಾವನ್ನು ಪಡೆದು ಎಲ್ಲ ವ್ಯವಹಾರ ನಡೆದದ್ದು. ಎಲ್ಲ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಎಲ್ಲ ಅರಿವಿನ ಆಧಾರದ ಮೇಲೆ ನಡೆದದ ಎಲ್ಲ ವ್ಯವಹಾರ. ಅರಿವಿಲ್ಲದ ಏನೂ ಇಲ್ಲ. ಆ ಅರಿವ ನಾನು ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡಿ, ಅಂದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಿತ್ಯ ಪೂಜಾ ಮಾಡೋ ಕಾಲಕ್ಕೆ ಇದನ್ನ ಅನುಸಂಧಾನ ಮಾಡ್ಕೋತ ಇರ್ಬೇಕು ನಾವು. ಧ್ಯಾನ ಕೂಡುದು, ಪೂಜಾ ಕೂಡುದು ಮಾಡ್ತೇವಲ್ಲ, ಅರಿವು ಸ್ವರೂಪನ ನಾನಿದ್ದೇನೆ. ಅರಿವು ಅಂದ್ರೆ ದೇವರು, ಅರಿವೇ ಗುರು, ಅದೇ ಗುರು ಸ್ವರೂಪ, ಅದೇ ಅರಿವು ಸ್ವರೂಪ. ಆ ಭಾವದೊಳಗೆ ನಿತ್ಯ ಅಂದ್ರೆ ನೀನು ಎಲ್ಲ ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುವುದು ಯಾವುದು ಅಂದ್ರೆ ಅದೇ ನಿನ್ನ ಅರಿವು. ತನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಗೈತಿ. ವೇದ, ಗುರು, ದೈವ ಎಲ್ಲವನ್ನ ತಿಳಿದಂಗೆ ಆಗೈತಿ. ಅದಕ್ಕೆ ತನ್ನ ಮೊದಲಿರುವುದು ಅಂತ. ಈ ಶರೀರ ಇದ್ದಾಗ ನಾನೇ ದೇವರಿದ್ದೇನೆ, ಅರಿವ ನಾನಿದ್ದೇನೆ ಅನ್ನೋದು ಅನುಭವ ಮಾಡ್ಕೊಳಿಕ್ ಬರ್ತೈತಿ. ಭಾಳಷ್ಟು ಶಬ್ದ ಮಾತಾಡೋದು ಬಿಟ್ಬಿಟ್ರೆ ಅಂತ ಮಾತಾಡೋದ್ರಾಗ ಲಾಭ ಇಲ್ಲ. ಭಾಳಷ್ಟು ಶಬ್ದ ಬಡಬಡಿಸೋದ ಕೂತ್ರೆ ಪಾಂಡಿತ್ಯ ಪ್ರದರ್ಶನ ಮಾಡ್ಕೋಬೇಕು, ಏನು ಉಪಯೋಗ. ಅಹಂಕಾರ ಬಂದ್ಬಿಡ್ತೈತಿ ನಿನಗೆ. ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತೈತಿ. ಆನಂದದ ನೆನಮನೆ ಆಗಿರ್ಬೇಕಂದ್ರೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗತಿ ಅದಕ್ಕೆ ಬೇಕಾಗಿದೆ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಯಾವುದು ಶಬ್ದ ಇರಲಿಲ್ಲ ಅಂದ್ರೆ ಆನಂದ ಬ್ರಹ್ಮದ ಅನುಭವ ನಮಗೆ. ಏನು ಸಪ್ಪಳ ಮಾಡಿದರೆ ಗದ್ದಲ, ಸಮಾಧಾನ, ಶಾಂತಿ ಕೆಡಿಸ್ತದೆ. ಏನು ನಾ ಬಿಟ್ರೆ ಮನಿ ಬಾಳೆ ನಡಿಬೇಕಲ್ರಿ ಅಂತ. ಸಣ್ಣವಿದ್ದಾಗ ಮನಿ ಬಾಳೆ ನಡೆದಿತ್ತಿಲ್ಲ. ಹಂಗೆ ಸಣ್ಣವಾಗಿರಾಗ ಕಲಿಬೇಕು. ಎಲ್ಲವೂ ನಾನ ಮಾಡೇನಂತ ಅನಾವಶ್ಯಕ ಜವಾಬ್ದಾರಿ ಹೊತ್ಕೊಂಡು ತೀರ್ತದೆ ಕೆಲಸ. ಯಾಕ್ರಿ ಹಚ್ಕೊಳ್ದಂಗೆ ಇರಾಕ ಕಲಿ. ಸಣ್ಣ ಹುಡುಗರು ಇದ್ದಾಗ ಹೆಂಗೆ ಹಚ್ಕೊಳ್ಳೆ ಇದ್ದು ನೋಡಿ. ಹಂಗಿರಾಕ ಕಲಿ. ನಾ ಇಲ್ಲೇ ನಡಿದಿಲ್ರಿ, ಇಲ್ಲ ನಾನ ಇಲ್ಲ, ಎಲ್ಲ ಹಾಳಾಗಿ ಹೋಗ್ತಾವ್ರಿ ಇವು, ನಾ ಕೈ ಬಿಟ್ಟನೆ ಅಂತ. ಹೌದಿಲ್ಲ? ಯಾರು ಹಾಳಾಗುದಿಲ್ಲ, ಸುಧಾರಿಸ್ತಾರವ್ರ. ಹೀಗೇನಾ? ಶನಿಯಾರಕ್ಕಾರ ನೀ ತಿಳ್ಕೊಂಡು ನಾನ ಅವ್ರಿಗೆಲ್ಲ ಇದನ್ನ ಮಾಡೋ ಭ್ರಮ ಆಗೈತಿ ನಿನಗೆ. ಅನಾವಶ್ಯಕ ಜವಾಬ್ದಾರಿ ಹೊತ್ಕೊಂತ ಎಲ್ಲವನ್ನು ನಾನಾ ಮಾಡೇನಂತ ಅಲ್ಲೇ ಕುಂತ್ಕೊಂಡು ಅಲ್ಲೇ ಹೋಗಿ ಡೊಗ್ಗು ಹೋಗಂಗಾರ ಅಂತ ಹೋಗಿ ಏನು ಮಾಡೋ ಅದನ್ನು ನಾನಾ ಮಾಡೇನ. ಅನಾವಶ್ಯಕ ಜವಾಬ್ದಾರಿ ಮಾಡ್ಕೋತಾರೆ ಅವರೆಲ್ಲ. ಒಂದು ಬಿಟ್ಟು 2 ಸಲ ಅವ್ರಿಗೆ ಲುಕ್ಸಾನ ಆದ್ರೆ ಹೊಳಿತೈತಿಲ್ಲ, ನಾನಾ ಹುಷಾರಾಕ್ತಾರ, ಅನುಭವ ಆಕೈತೆ ಅವ್ರಿಗೆ. ಇನ್ನೊಬ್ರಿಗೆ ಅವರು ಹೇಳಕ್ಕೆ ಚಾಲು ಮಾಡ್ತಾರೆ, ಮಾಡಬೇಡ್ರಿ ಹಂಗಂತ. ಹೌದಿಲ್ಲ? ಅದಕ್ಕೆ ಅನುಭವ ಆಗ್ಬೇಕು.
ಎಲ್ಲರಿಗೆ ಅನುಭವ ಆದಾಗ ಜ್ಞಾನ ಆಗೋದು. ಏನು ನೀ ಏನು ಮಾಡಲಿ ನಾನು ಮಾಡೇನಂತ ಎಲ್ಲ ಜವಾಬ್ದಾರಿ ನೀನು ತೊಗೊಂಡು ಅವನ್ನ ಹಸಿವನ ಮಾಡಿಟ್ಟಲ್ಲ ಅವಕ್ಕೇನು ಅನುಭವ ಬರ್ದಂಗೆ ಹಿರಿತನ ಕೊಡಲಿಲ್ಲ ಅವಕ್ಕೆ. ಹೌದಿಲ್ಲ, ಅವು ಹಿಂಗೆ ಬಂದು ಹಸಿವನ ಅವಕ್ಕೆ ಏನೇನು ಬೆಂದೇ ಇಲ್ಲ ಅವು. ಹೌದಿಲ್ಲ, ಏನೇನು ಬೇಯಲಿಲ್ಲ ಅವಕ್ಕೆ, ಏನು ಅನುಭವನ ಆಗಲಿಲ್ಲ ಅವಕ್ಕೆ. ಏನು ಮಾಡೋದು, ಎಲ್ಲ ಅನುಭವ ಆಗ್ಬೇಕು. ಪೂರ್ಣ ಸ್ಥಿತಿ ಹೊಂದಿದಾಗ ನಿನಗೆ ಇದ್ರ ಕಡೆ ಹೊಳ್ಳಾಕ್ ಬರ್ತೈತಿ. ಇನ್ನಾಟ ಏನಾರು ಬಾಕಿ ಉಳಿಬಾರ್ದು, ಅದ್ರಾಗೈತಿ ಇದ್ರಾಗೈತಿ ಅಂತ ಹಣಿಕೆ ಹಾಕೋದು. ಎಲ್ಲ ಸಂಶಯ ಇಲ್ಲದಂಗೆ ಆಗ್ಬೇಕು ನೋಡೋದು. ಅಂಥ ಜ್ಞಾನವನ್ನು ಮಾಡ್ಕೊ. ಇನ್ನು ಎಂದೆಂದೂ ಇದ್ರಾಗ ನೋಡಬಾರ್ದು, ಹೊಳ್ಳಿ ನೋಡ್ಲಂಗೆ ಮಾಡ್ಕೊ. ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಇನ್ನಾಟ ನೋಡಿದ್ರೆ ಬೇಷಕ್ಕಿತ್ತು, ಅದಾಟ ಇದ್ದಿದ್ರೆ ಬೇಷಕ್ಕಿತ್ತು ಅಂತಿದ್ರೆ ಮತ್ತೆ ಬಂದು ನೀವು ಹುಟ್ಟಿ ಬರ್ತೈತಿ. ಅದು ಎದ್ರ ಮ್ಯಾಗಾರ ಆಸಕ್ತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತೈತಿ. ಎದ್ರಾಗೂ ಉಳಿಬಾರ್ದು. ನೀನು ಹಂಗೆ ತಿಳಿದ ದೋಷವನ್ನು ತಿಳಿದು ಕೈ ಬಿಡೋದನ್ನು. ಏನು ಅದಕ್ಕೆ ಸ್ವಂತ ಪ್ರಜ್ಞೆ ಬೇಕಿದ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಮಾಡಕ್ಕೆ ಬರೋದಿಲ್ಲ. ಎಲ್ಲ ಅನುಭವದ ಅಟ್ಟುಂಡು ತಟ್ಟಿ ಆದ್ಮ್ಯಾಗ ಬರೋದು ಅಂತಿದ್ರಲ್ಲ, ಅದು ಎಲ್ಲ ಗೊತ್ತಾದಾಗ ಇದು ನಿನಗೆ ತಿಳಿತೈತಿ ಅಂತ. ಇದು ಮಾಡ್ಕೊಂತ ಬಂದು ಜನ್ಮ ಜನ್ಮಾಂತರ ಹೊಸಾದ ಏನು ಇಲ್ಲ ಇದ್ರಾಗ ನಿನಗೆ. ಏನು ವಿಚಾರ ಮಾಡಿ ನಿಂತು ನೋಡ್ಕೊಳಕ್ ಆಗ್ಬೋದು ನಿನಗೆ. ಏನು ಮಾಡಿದೀವಿ ನಾವು, ಅದು ಏನಾಯ್ತು, ಉಳಿತೇನೆ ಏನಾರ, ಏನು ಲಾಭ ಆಯ್ತು, ಎದ್ರ ಆರಾಮಿರ್ಬೇಕಂತ ಮಾಡಿದ ಆರಾಮದೇನ, ಅದು ಮಾಡಿದ್ದು ಏನಾಯ್ತು, ಎಲ್ಲ ವ್ಯರ್ಥ ಆಯ್ತು. ಹೊಳ್ಯಾಗ ಹುಣ್ಸೆನ್ ತೊಳ್ದಂಗೆ ಆತಲ್ಲ ಮಾಡಿದ್ದೆಲ್ಲ. ಗಳಿಸಿದ್ದು ಉಂಡದ್ದು ಹುಟ್ಟದ್ದು ಎಲ್ಲಿಟ್ಟು ಎಲ್ಲ ಬುರ್ರು ಬುಷ್ಯ. ಏನು ಮಾಡಿದ್ವಿ, ಗಳಿಸಿದೀಪ, ಏನು ವಿಷಯಗಳನ್ನು ಗಳಿಸಿದ್ವಿ, ವಿಷಯಗಳನ್ನು ಭೋಗಿಸಿದ್ವಿ. ನೀವು ಮಾಡಬೇಕಾದದ್ದು ಜಗತ್ತಿನಾಗ ಏನೂ ಉಳಿದಿಲ್ಲ. ಆರಾಮಿರ್ಬೇಕಂತ ಮಾಡಿದ್ದೆ, ಆರಾಮದೇನ ಅಂದರೆ ಹಂಗಾರೆ ಏನು ಮಾಡಿದ್ರೆ ನಾವು ನೆಮ್ಮದಿಯಿಂದ ಇರ್ತೀವಿ ಅನ್ನೋದನ್ನು ವಿಚಾರ ಮಾಡಿ. ಇವನ್ನೆಲ್ಲ ಕೈ ಬಿಡೋದನ್ನೆಲ್ಲ, ಇವೇನು ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ, ಇದು ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋದು ಐತಲ್ಲ, ಈ ಹುಚ್ಚು ಬಿಡೋದು. ಇವು ಅವಶ್ಯಕತೆ ಇಲ್ಲ ಆರಾಮಿರ್ಬೇಕಂದ್ರೆ. ಇಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತಿ. ಯಾವ ವಿಷಯ ವಸ್ತುಗಳು ಬೇಕಾಗಿಲ್ಲ, ಇಂದ್ರಿಯ ಸಂಪರ್ಕ ಭೋಗನೂ ಬೇಕಾಗಿಲ್ಲ. ಇವ್ಯಾವು ಇಲ್ಲೇ ಆರಾಮಿರಕ್ಕೆ ಬರ್ತೈತಿ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಇವನು ಮಾಡಿದಾಗ ಆರಾಮ್ ಗೊತ್ತಾತನಪ್ಪ ನಿನಗೆ. ಸೌಕಾರಿಕ ಬಂದ ಮ್ಯಾಗ ಆರಾಮ್ ಗೊತ್ತಾತು. ಮನೆ ಕಟ್ಟಿಸಿದಾಗ, ಹೆಂಡತಿ ಆದ್ಮ್ಯಾಗ, ಗಂಡನ ಆದ್ಮ್ಯಾಗ ಆರಾಮ್ ಗೊತ್ತಾತು. ಮೊದಲು ಆರಾಮ್ ಗೊತ್ತಿದ್ದಿದ್ದಿಲ್ಲ. ಮೊದಲು ಆರಾಮನ ಇದಿ. ಅದಕ್ಕೆ ಮೊದಲಿನ ಸ್ಥಿತಿ ನೆನಪಿಗೆ ತಗೊಳ್ಳು. ಅವಿದ್ಯ ಭಾವ ಏನು ಇದ್ದಿದ್ದಿಲ್ಲ ಅವಾಗ. ಇವು ನಡಬರ್ಕ ಬಂದದ್ದು ಎಲ್ಲ, ನಡಬರ್ಕ ಹೋಗೋಣ. ಇವು ಹಾದ ಕೂಡಲೇ ಹಾಳಾಕ್ ಶುರು ಮಾಡ್ತೀವಿ. ಅಯ್ಯೋ ಇವು ಇದಕ್ಕಿದ್ದಂಗೆ ಇರುದಿಲ್ಲ. ನೀ ಗಳಿಸಿದ ವಸ್ತುಗಳು ಇಟ್ಕೊಳಕಾಕತ್ತೇನ್ರಿ ಅವನ್ನ ಕೆಡ್ದಂಗೆ. ಎಷ್ಟು ಮಾಡಿನೆಲ್ಲೋ ಕಾಳಜಿ, ಇದನ್ನು ಎಷ್ಟು ಕಾಳಜಿ ಮಾಡ್ತಿಲ್ಲ. ಕೆಡ್ದಂಗೆ, ಕೆಡಬಾರ್ದಂತ ಕಾಳಜಿ ಮಾಡ್ತೀವಿ. ಕೆಟ್ಟು ಹೋಗೋ ವಸ್ತು ಎಲ್ಲ, ಪ್ರತಿಯೊಂದು ವಸ್ತು ಯಾವ ಜನ್ಮದ ಗಂಟು ಗದಡಿ ಉಳಿದಿಲ್ಲ, ಯಾವ ಜನ್ಮದ ಶರೀರನೂ ಉಳಿದಿಲ್ಲ. ಕೆಟ್ಟು ಹೋಗೋ ನಾವು. ನಿಜವನ್ನು ತಿಳ್ಕೊ, ನಿಜದ ಕಡೆ ಲಕ್ಷ್ಯ ಕೊಡು. ಈ ವಿಕಾರ ಆಗೋದು, ಕೆಟ್ಟು ಹೋಗೋದ್ರ ಕಡೆ ಲಕ್ಷ್ಯ ಯಾಕೆ ನಿನಗೆ? ಕೆಡಲಾರ್ದಂಥ ವಸ್ತುವನ್ನ ನೀನದಿ ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು. ಕೆಡಲಾರದ ವಸ್ತು ಯಾವುದೈತಿ, ಯಾವುದನ್ನು ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಕೈತಿ, ಅದ್ರ ಬಗ್ಗೆನ ಕೇಳ್ಬೇಕು. ಇದು ಬಾಳೆದ ಬಗ್ಗೆ ಕೇಳಿ ಏನು ಲಾಭ? ಕೆಟ್ಟು ಹೋಗುದು ಅದು ಬಾಳೆ. ಇದಕ್ಕಿದ್ದಂಗೆ ಇರುವುದಲ್ಲ, ಅದು ವಿಕಾರ ಆಗಿ ನಾಶ ಆಗಿ ಹೋಗುದು. ಬಾಳೆ ಸುದ್ದಿ ತೆಗೆದು ಏನಪ್ಪ ಅದನ್ನು ತೂದ್ನ ಏನು ಮಾಡೋ, ಅದ್ರಾಗ ಏನು ಲಾಭ ಐತಿ ಅಂತ ಹೊಳಿಬೇಕಲ್ಲ ನಮ್ಗೆ. ಅದರೊಳಗೆ ಹುರುಪು ಐತಿ. ಅಜ್ಞಾನಿಗೆ ಅದರಾಗ ಸುಖ ಐತಿ ಅಂತ ತಿಳ್ಕೊಂಡಿವಿ. ಅವ್ನು ತಿಳಿದವ ನೋಡಿರ್ತಾನೆ, ಅದ್ರ ದೋಷವನ್ನು ಕಂಡವ, ಅದನ್ನೇ ಯಾಕೆ ಸುದ್ದಿ ತೆಗೆದೀವಿ ಮರ ಅಂತ. ಯಾಕೆ ವಾತಾವರಣ ಇಲ್ಲಿ ಮತ್ತೆ ಕೆಡಿಸ್ತಿ, ಸಮಾಧಾನ ಶಾಂತಿ ಕೆಡಿಸ್ತಿ. ಅದು ಸುದ್ದಿ ತೆಗಿಬೇಡಿಲ್ಲ, ಉಪಯೋಗ ಇಲ್ಲ ಅದು. ಅದ್ರಾಗ ಕಾಲ ಕಳೀಲಿಲ್ಲ ನಾವು. ಬಾಳೆ ಸುದ್ದಿಯಾಗ ಯಾವ ಮಹಾತ್ಮ ಕಾಲ ಕಳೆದು ಹೇಳಿ ಬಾಳೆ ಸುದ್ದಿಯಾಗ ವ್ಯರ್ಥ ಆತ ನಿನಗೆ. ಅದ್ರಾಗ ಕಳೆದು ನಿನ್ನ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರೆ ಹೆಂಗಾಕಿತ್ತು ಮಾಡಿ ನೋಡ್ಕೊ. ಇಷ್ಟು ದಿನ ಮಾಡಿದ್ದಿ, ಮಾಡಿ ಹೋತಿ. ಇನ್ನು ಮ್ಯಾಗರೆ ಅದನ್ನ ಚಿಂತೆ ಬರ್ಲಂಗೆ, ಬಾಳೆ ನೆನಪು ಬರ್ದಂಗೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಕಾಲು ಕಡಿ, ಜನ್ಮ ಸಾರ್ಥಕ ಮಾಡಿದ್ವಿ. ಏನು ಮನುಷ್ಯ ಕುಲದ ಜನನದ ಲಾಭ ಎದರೊಳಗೈತಿ ಅಂದ್ರೆ ತನ್ನನ್ನು ತಿಳ್ಕೊಳ್ಳೋದು. ಆತ್ಮಚಿಂತನದ ಅಭ್ಯಾಸದಾಗ ತೊಡಗೋದ್ರಿಂದ ಲಾಭ ಐತಿ. ಬರೇ ಬಾಳೆ ನೆನಪು ಅನಾತ್ಮ ಚಿಂತನೆ ಮಾಡೋದ್ರಿಂದ ಏನು ಲಾಭ ಐತಿ? ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆ ಅದ್ರ ಮಾಡಿ. ಯಾರು ಹೇಳಿದ್ರೆ ನಿಮಗೆ ಸುಖ ಕೊಡ್ತಾವಂತ?
ಜಗತ್ತಿನ ವಸ್ತುಗಳ ನೆನಪು ಮಾಡೋದ್ರಿಂದ ಏನು ಲಾಭ ಐತಿ ಹೇಳ್ರಿ? ಊರಿಡವೋ ವಿಕಾರಕ್ಕವ ನಾಶ ಆಗ್ಬೇಕು. ನೀನು ನಿನ್ನ ಬಗ್ಗೆ ವಿಚಾರ ಮಾಡಿದ್ರೆ ಎಂದೂ ವಿಕಾರ ಆಗುವುದಿಲ್ಲ, ಎಂದೂ ನಾಶ ಆಗುವಂಥದ್ದಲ್ಲ, ಯಾವಾಗಲೂ ಸುಖರೂಪ ಆದದ್ದು ಅದ ನೀನದಿ ಅಂತ. ಆರಾಮಿರ್ಬೇಕಾದ್ರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ನಿನ್ನ ನಿಜವನ್ನು ನೀ ತಿಳ್ಕೊಳ್ಬೇಕಾಗಿತ್ತು. ನೀನ ಸುಖ ಸ್ವರೂಪ ಇದ್ದಿ ಅನ್ನೋದು ಅನುಭವಕ್ಕೆ ಬರ್ತೈತಿ. ಅದನ್ನು ಅನುಭವಕ್ಕೆ ಬರುವಂಗೆ ಅದನ್ನು ನೀನು ಅಭ್ಯಾಸದ ಮುಖಾಂತರ ಅದನ್ನು ಕಂಡುಕೊಂಡೆ ಅಂದ್ರೆ ನೀ ಅನ್ಯದ್ರ ಹುಡುಕೋದೆಲ್ಲ ತಪ್ಪಿ ಹೋಗ್ತೈತಿ. ಸುಳ್ಳ ತಿರುಗ್ತೀಯ, ಅನ್ಯ ಇಲ್ಲದಲ್ಲಿ ಹುಡುಕಿ ಸುಳ್ಳ ದಣಿತೀನಿ ಕೆಲಸ ಜನ್ಮ ಜನ್ಮಾಂತರ ತಿರ್ಗಾಕೈತಿ ಅದು ಅಜ್ಞಾನದಿಂದ, ಅದರಾಗೈತಿ ಇದ್ರಾಗೈತಿ ಅಂತ. ಯಾರು ನಿನಗೆ ಇದನ್ನು ತಿಳಿಸ್ಕೊಡೋರು? ಎಚ್ಚರಗೊಳಿಸೋರು ಯಾರು? ಯಾಕೆ ಹುಡುಕ್ತಿ ಸುಳ್ಳ? ಅದ್ರಾಗ ನಿನ್ನೊಳಗೈತಿ ಸತ್ಯಪದ ನಿತ್ಯಪದ, ಅದನ್ನು ಅನುಭವದಿಂದ ನೋಡು ಅಂತ ಹೇಳೋರು ಯಾರು? ಎಷ್ಟು ಹೇಳಿದ್ರು ನಂಬಿಕಿಲ್ಲ ಅವ್ರ ಮೇಲೆ. ಮತ್ತು ಅದರಾಗೈತಿ ನೋಡ್ತೀನಿ, ನೀನ ಕಲ್ಪಿಸ್ಕೊಂಡು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳ ವಿಷಯಗಳ ಬೆನ್ನು ಹತ್ತಿ ಸುಳ್ಳ ದಣಿತೀನಿ. ಎಷ್ಟು ಜನ್ಮ ಮಾತ್ರ ಇದ್ರಾಗ ಹುಡ್ಕಾಕೈತಿ, ಅನ್ಯದ್ರಾಗ ಹುಡ್ಕಾಕೈತಿ, ಏನು ಲಾಭ ಮಾಡ್ಕೊಂಡು ನೋಡು. ಎಷ್ಟು ಸಲ ಹುಟ್ಟಿಟ್ಟು ಬಂದು ಇದ್ರಾಗ ಹುಡುಕಿರು ನಿನಗೆ ಬೇಕಾದದ್ದು ಸಿಗುದಿಲ್ಲ. ಅಂತರಂಗದಲ್ಲಿರೋದು ಬಹಿರಂಗದಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕಾದ? ಅದಕ್ಕೆ ಅಂತರ್ಮುಖಿ ಆಗೋದು. ಬಹಿರ್ಮುಖ ವೃತ್ತಿಯಿಂದ ಹಿಂದಕ್ಕೆ ಸರಿ, ಎಷ್ಟೆಷ್ಟು ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಏನು ಹೊರಮುಖ ವೃತ್ತಿಗೆ ಎಂದೂ ಅನುಭವಕ್ಕೆ ಬರ್ತಾನೆ. ಇಂದ್ರಿಯಗಳ ಮುಖಾಂತರ ಹೊರಗೆ ಹುಡುಕಾಕ್ ಹೊಂಟೇನ, ನೀನ ಕಲ್ಪಿಸ್ಕೊಂಡು ವಸ್ತುಗಳವಲ್ಲ. ಸುಖ ಕೊಡ್ತೇವಂತ ನೀನ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು, ಅವೇನು ಬಂದು ನಿನಗೆ ನಾವು ಸುಖ ಕೊಡ್ತೇವಂತ ಬಂದು ಹೇಳಿಲ್ಲವು. ಬಹಿರ್ಮುಖ ವೃತ್ತಿ ವಸ್ತುಗಳು, ವಿಷಯ ವಸ್ತುಗಳು ಏನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅವೇನು ನಾವು ಸುಖ ಕೊಡ್ತೇವೆ ಅಂತ ನಿನಗೆ ಆಮಂತ್ರಣ ಕೊಟ್ಟಿಲ್ಲ. ನಮ್ಮನ್ನು ಗಳಿಸು, ನಾವು ಸುಖ ಕೊಡ್ತೇವಂತ ಯಾವ ಅವು ಕರೆದಿಲ್ಲ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಸುಳ್ಳ ದುಃಖ ಪಡ್ಲಿಕ್ಕೆ ನೀನು ಭಾವಿಸ್ಕೊಂಡೇ ಅಲ್ಲಿ. ಹಿಂಗಿದ್ರೆ ನಾ ಸುಖದಿಂದ ಇರ್ತೇನಿ ಅಂತ ಅದೇನ ನೋಡಂಗ. ಹೆಂಗಿದ್ರೆ ಸುಖದಿಂದ ಇರ್ತಿ ಹೇಳ? ನೀನು ಏನೇನೋ ಭಾವಿಸ್ಕೊಂಡು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರೋದಯ್ಯ ಸುಖ ಇರೋದು. ಹಿಂಗೆ ಭಾವಿಸ್ಕೊಂತ ಜನ್ಮ ಜನ್ಮ ಅಂತ ತಿರ್ಗಾಕೈತೀನಿ. ಅದಕ್ಕೆ ಅವನ್ನೆಲ್ಲ ಕೈ ಬಿಟ್ಟು ಯಥಾರ್ಥ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದೈತಿ ಅದ್ರ ಕಡೆಲ್ಲ ಯಾವ ಭಾವನೆಗಳಿಗೆ ಕಲ್ಪನೆಗಳಿಗೆ ಅದು ನಿಲ್ಕತ್ತೆ. ಭಾವನಾದ ಕಲ್ಪನಾದ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀನಿ ಇದನ್ನು ಭಾವಿಸ್ಕೊಂತ. ಅದು ಪುರುಷತಂತ್ರದ ವಸ್ತುತಂತ್ರ, ಆ ವಸ್ತುತಂತ್ರದ ಪುರುಷತಂತ್ರ ಅಲ್ಲ ಅದು. ನಾವು ಕಲ್ಪಿಸ್ಕೊಂಡಂಗಿಲ್ಲ, ಅದು ಆರಾಮ. ನಾವು ನಮ್ಮ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಅದು ಅನುಭವಕ್ಕೆ ಬರುವಂಥದ್ದು. ನಾವು ತಿಳ್ಕೊಂಡಂಗಿಲ್ಲ. ನೀ ತಪ್ಪು ತಿಳುವಳಿಕೆ ಒಳಗೆ ಬೆನ್ನು ಹತ್ತಿ ಈ ತಪ್ಪು ತಿಳುವಳಿಕೆ ಸರಿಯಾದದ್ದೈತು ತಪ್ಪು ತಿಳುವಳಿಕೆ ಐತಿ ನೋಡ್ಕೋ, ಇದನ್ನು ಪರಿಶೀಲನೆ ಮಾಡ್ಕೊ. ವಿಚಾರ ಮಾಡಿದವ್ರು ಬೆಳಿತಿರ್ತದೆ, ವಿಚಾರ ಮಾಡಲೇ ಇದ್ದವ್ರು ಹಿಂಗೆ ಹೋಗೋದನ ಅಜ್ಞಾನದೊಳಗೆ ಬಿದ್ದೆ ಇದ್ರ ಬೆನ್ನು ಹತ್ತಿ ಇದು ನಾಳೆ ಕೊಡ್ತೈತಿ ನಾಳೆ ಕೊಡ್ತೈತಿ ಅಂತ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿ. ಎಷ್ಟೋ ಶರೀರಗಳು ಹೋಗ್ಯಾವ. ಇನ್ನು ಮ್ಯಾಗರ ಎಚ್ಚರಾಗ ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಅವ್ರು ಹೇಳಿದ ಮಾತಿನ ಮ್ಯಾಗ ಸೋದ ನಂಬಿಕಿಲ್ಲ ನಾವು. ಯಾರು ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದ್ರ ಆ ಕಡೆ ಎಲ್ಲ ಕೊಟ್ಟು ಅದರ ಅನುಭವ ತಗೋತಾರ, ಅವರು ಜನ್ಮ ಸಾರ್ಥಕ ಆಕೈತಿ. ಇಲ್ಲಾಂದ್ರೆ ವ್ಯರ್ಥ ಆತ ನಿನ್ನ ಜನ್ಮ ಎಲ್ಲ. ಅಲ್ಲೇ ಇದ್ದು ಮತ್ತು ಹೊರಗೆ ಹುಡುಕಾಡಕೈತಿ ಅಂದ್ರೆ ಅವ್ರ ಸಂಘದಾಗ ಇದ್ರೂ ಹತ್ತೋದು ಭಾಳ ಕಠಿಣ. ಅದಕ್ಕೆ ಎಲ್ಲ ಪ್ರಯತ್ನ ಬೇಕು, ಹಿಂದಿನ ಸಂಸ್ಕಾರ ಬೇಕು, ಹೌದಿಲ್ಲ? ಸಂಘ ಪ್ರಯತ್ನ ಆ ಸಂಸ್ಕಾರ ಇದ್ರೆ ಕೆಲಸ ಆಕೈತಿ. ಅಂದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಒಂದಕ್ಕೆ ಕೊರತೆ ಆದರೆ ಆಗೋದಿಲ್ಲ. ಹಿಂದಿನ ಜನ ಸಂಸ್ಕಾರ ಇರಲಿಲ್ಲ ಅಂದ್ರೆ ಇಲ್ಲಿ ಬರಕ್ಕೆ ಹಚ್ಚೋದಿಲ್ಲ, ಕೇಳಕ್ಕೆ ಹಚ್ಚೋದಿಲ್ಲ, ಪ್ರಯತ್ನ ಮಾಡಕ್ಕೆ ಹಚ್ಚೋದಿಲ್ಲ. ಅಂಥ ಸಂಘ ಮಾರ್ಗದರ್ಶಕರು ಸಿಗಬೇಕಲ್ಲ ನಿನಗೆ. ಅಂಥವ್ರು ಸರಿಯಾದ ಮಾರ್ಗದರ್ಶಕರು. ತಪ್ಪು ದಾರಿ ತೋರ್ಸೋರಿದ್ರೆ ಏನು ಮಾಡೋದು? ಭಾಳ ಮಂದಿ ಗುರುಗಳು ಅದಾರೆಲ್ಲ, ಅವರೆಲ್ಲ ಏನು ಮಾಡೋರು? ಸಂಕಟ ಹಚ್ಚಕ್ಕೆ ಕಲ್ಸವ್ರು ಅದಾರ, ಹೊತ್ತು ಸಂಕಟ ಕಳೆಯವ್ರು ಯಾರು ಇಲ್ಲ. ಬಹು ಗುರು ವಶಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ. ಮನುಷ್ಯನ ತಾಪವನ್ನು ಕಳೆಯವ್ರು ಯಾರೂ ಇಲ್ಲ. ಎಲ್ಲೋ ಒಬ್ರು ಅಂಥವ್ರು. ಏನೋ ನೀನು ಹಿಂದಿನ ಜನ್ಮದ ಪುಣ್ಯ ಇದ್ದಾಗ ಅಂತ ಮಾರ್ಗದರ್ಶಕರು ನಿಮ್ಗೆ ಸಿಗ್ತಾರೆ. ಅವಾಗ ನಿನಗೆ ಅದು ಪರಿಣಾಮ ಆಗ್ಬೇಕಾದ್ರೂ ಪುಣ್ಯ ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀಪ. ಈ ಪೂಜೆ ಹಿಡಿ ನೀ ಮೊದಲು. ಈ ಪೂಜೆ ಹಿಡೋದ್ರಿಂದ ನಿನಗೆ ಅಂತಃಕರಣ ಸ್ವಚ್ಛ ಆಕೈತಿ. ಅಂತ ಒಂದು ಮಾರ್ಗದರ್ಶಕರು ಸಿಗ್ತಾರೆ.
ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಇದ ಪೂಜೆ ನೋಡು. ಏನ್ ನೀ ಕಲ್ಲು ಕಟ್ಟಿಗೆ ಪೂಜೆ ಮಾಡೋದ್ರಿಂದ ಆದ್ರೆ ನಿನಗೆ ಯಾವ ಪುಣ್ಯನೂ ಬರೋದಿಲ್ಲ. ಇದಕ್ಕೆ ಒದ್ದಾಡ್ತಿರ್ತಾವ, ಲಿವಿ ಒದ್ದಾಡ್ತಾವ, ಸಹಾಯ ಮಾಡೋ ಕಷ್ಟದಲ್ಲಿದ್ದವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ, ಪೆಟ್ಟು ಹಚ್ಚಬೇಡ. ಜೀವಿಗಳನ್ನು ಸಂತೋಷಗೊಳಿಸುವುದ ದೇವರ ಪೂಜೆ ಅಂದಾರೆ. ತದೇವ ಇದೇ ದೇವರ ಪೂಜೆ ಅಂತ ಬಟ್ಟಿಟ್ಟ ಹೇಳ್ಯಾರ. ಅಂದಿಂದ ಉಳ್ಕಿದೆಲ್ಲ ಹಾಲುಗಳದಂಗೆ ಆತಿಲ್ಲ. ತದೇವ ಅಂತ ಇಟ್ಟಾರಲ್ಲಿ. ಏನಕ್ಕೇನ ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಈಗ ಜೀವಂತ ಮೂರ್ತಿಗಳೇನದಾವ, ಪ್ರಜ್ಞಾ ಇದ್ದದ್ದು ಅದಾವಲ್ಲ, ಇವನ್ ಬಿಡ್ತಿ. ಅವು ಜೀವ ಇಲ್ಲದನ್ನು ಪೂಜೆ ಮಾಡಕ್ಕೆ ಹೋಗಿ ಅವಕ್ಕೆ ಏನು ಮಾಡೋದ್ರಿ? ಹಸ್ದಿರ್ತೈತಿ. ಅವಕ್ಕೆ ಹಸದ ಇಲ್ಲಿ ಒಣ ರೊಟ್ಟಿ ಚೂರಾದ್ರೂ ಹಾಕಲಿ, ಜೀವರೂಪಿ ಪರಮಾತ್ಮ ತೃಪ್ತಿ ಆಕೈತಿ ನಿನಗೆ, ಅದ್ರ ಫಲ ನಿನಗೆ ಸಿಗ್ತೈತಿ. ಅವು ಏನು ಮಾಡೋದು? ಕಲ್ಲು ಕಟ್ಟಿಗೆ ಅಲ್ಲಿ ಹೋಗಿ ಅದನ್ನ ಬಿಸ್ನೆಸ್ ಅವು ಮುಕ್ಕಳಿ ತುಂಬಿದವ್ರಿಗೆ ಹೋಗಿ ಕೊಟ್ಟು ಬರ್ತೇವೆ. ಅವಕ್ಕೆ ಅವರೆಲ್ಲ ವಡ ಹಚ್ಕೊಂಡು ಗಂಟು ಕಟ್ಕೊಂಡು ಎದ್ದು ಬಿಡ್ತಾರೆ. ನೀವು ಹೌದಿಲ್ಲ? ಆಚೆ ಈಚೆ ಅನ್ಕೊಂತ ಯಾಕ್ರಿ ಬಡಬಡಿಸ್ತಿರ್ತಾರಲ್ಲ, ಅವಕ್ಕೆ ಹತ್ತೋಂಗಿಲ್ಲ ಬಿಡೋಂಗಿಲ್ಲ. ಯಾವ ಮಂತ್ರಗಳು ಆ ನಿಜವಾದ ಇರುವ ನಾವು ಮುಟ್ಲಾರು. ಒಳಗೆ ಒದರ್ಕೋತಿ ಕೆರೆಸಿದ್ದ ಒದಿರಿ ಗುಡ್ಡಕ್ಕೆ ಗೂಗಿ ನಾಯಿ ಒದಿರಿ ಗೂದಿ ಹಚ್ಚತ್ತ ಹಂಗೆ ಕೆರೆಸಿದ್ದ. ಅವು ವಿಷಯದ ಆಶಾ ಸಂಬಂಧ. ಅವು ಯಾಕೆ ಮಾಡ್ಯಾರ್ರಿ ಇವನ್ನ ಅಂತಂದ್ರೆ ಅವನು ಗಂಟು ಹೊಡ್ಯಾಕ ಜನರನ್ನ ಮಳ ಜನಕ್ಕೆಲ್ಲ ಮಾಡೋದು ತಂತ್ರ. ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಗುಡಿ ಗುಂಡಾರಗಳನ್ನು ಯಾಕೆ ಮಾಡ್ಯಾರ ಅಂದ್ರೆ ಅವನ್ನೆಲ್ಲ ವ್ಯಾಪಾರಿ ಜನರನ್ನೆಲ್ಲ ಮಳ್ಳ ಜನಕ್ಕೆಲ್ಲ ಮಾಡೋ ಅಂಥವ್ರೆಲ್ಲ ಮಳ್ಳಕ್ಕವ್ರು. ಗುಡಿ ಗುಂಡಾರ ಕಂಡುಕೊಳ್ಳೋರೆಲ್ಲ ಶಾನ್ಯಾರ ಅವ್ರು ಯಾಕೆ ಹೋಗ್ತಾರೆ? ಅವರು ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ ಅವಾಗ ಕನಕದಾಸರು ಹೇಳಿದ್ದ. ಯಾರು ಅದ್ರ ಕಡೆ ಲಕ್ಷ್ಯ ಐತಿ? ಅವೇನು ಮಾಡುವ ಜಡ ವಸ್ತುಗಳು. ಏನು ನಿನ್ನೊಳಗೆ ತಿಳ್ಕೊಬೇಕಾಯ್ದನು, ಹೊರಗೆ ಗುದ್ದಾಡಕ್ಕೆ ಹೋಗ್ಬೇಡ. ಹೊರಗೆ ಅವೇನು ಮಾಡ್ತಾವ ಇವು ಮಾಡ ಅವ್ರು ಕೂಡ ಮತ್ತೆ ಭಾಳ ಮಂದಿ ಅಂಥವ್ರು ಅದಾರ. ಯಾಕ್ರಿ? ಅವನು ಬಳಗನೂರು ಮಾಸ್ತರ್ ಅಂತಿದ್ದ. ಇದನ್ನೆಲ್ಲ ಕೇಳಿ ಶಾಸ್ತ್ರ ನಿಜಗುಣರ್ಗಂತಾನು ಓದ್ತಿದ್ದ, ಎಲ್ಲ ಮಾಡಿ ಸಣ್ಣಗ ದನಿ ಇರ್ತ ಅವ್ನು ಚಿಂಗ. ನನಗೂ ನೋಡೇನ ಅವನ ಅಜ್ಜಾರ ಹತ್ರ ಬರ್ತಿದ್ದವ. ಅವ ಹನುಮಂತೇವರು ಅದೇನು ಮಾಡೋದು ಕಲ್ಲು ಅಂತ ತಿಳ್ಕೊಂಡ. ಅವ್ರು ಪಾಪ ಭಾವಿಸ್ಕೊಂಡಿರ್ತಾರ. ಅವನ ಚಪ್ಪಲಿ ಹೊಡಿಬೇಕು, ಅದನ್ನು ಹೊಡೆದು ಬಿಟ್ಟಾನ, ಕೇಸ್ ಹಾಕಿಬಿಟ್ಟಾರು. ಈ ಕೋರ್ಟಿಗೆ ಎಡ್ತಾಕ ಬಿಟ್ಟಿದ್ದ. ಅಜ್ಜಾರಿಗೆ ಪತ್ರ ಬರೆದು ಬಿಟ್ಟಿದ್ದ. ಹುಚ್ಚು ಮಾಸ್ತರ್ ಹೆಂಗೈತೆ ನೋಡಿ. ಹೊರಗೆ ಮಾತಾಡೋದಲ್ಲ ಮಾಸ್ತರ್, ಅದು ಹೊರಗೆ ಹೇಳಕ್ಕೆ ಹೋಗ್ಬಾರ, ತಿಳ್ಕೊಬೇಕನ್ನ ಅವ್ರಿಗೆ ಗಟ್ಟ ಹೇಳ್ಬೇಕಿದೆ. ಆ ಹುಚ್ಚರು ಕೂಡ ಹುಚ್ಚರಂಗಿದ್ದಾಗ ನಿನಗೆ ನಮ್ಮವ ಅಂತಾರ, ನೀನು ಬಡಿಯಾಕೆ ಬರ್ತಾರ ಅವ್ರು. ಮತ್ತೆ ನಿನ್ನ ಅಲ್ಯಾಕೆ ಶಾಣೆ ಆಗಕ್ಕೆ ಹೋಗಿದ್ದೆ? ಹುಚ್ಚು ಮಾಸ್ತರ್ ಹಿಂಗೆ ಮಾಡೈತಿದ ಅಂದ್ರೆ ಬಳಸದರೆ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಭಾವನೆ ಒಳಗೂಡು. ಅದು ಬೇಕಲ್ಲ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ನ್ಯಾಗ ನಾವು ಇರಕ್ಕೆ ಕಲಿಬೇಕು. ಈ ಶನೆತನ ಇರಲಿಲ್ಲ ಅಂದ್ರೆ ಇದು ಒಣ್ಣವೇದ್ದಪ್ಪ. ಇದು ಒಣ್ಣವೇದ್ದ ಇತ್ತಂದ್ರೆ ಇದು ಏನು ಮಾಡೋದು? ಇದಕ್ಕೆ ದಾರೇ ಸಿಗೋದಿಲ್ಲ. ಹೌದಿಲ್ಲ? ಹೆಂಗೆ ಪ್ರಸಂಗ ಹೆಂಗೆ ಜನ ಹೆಂಗೆ ಇರ್ತೈತೆ ಅವ್ರು ನೋಡ್ಕೊಂಡು ವರ್ತನೆ ಮಾಡ್ಬೇಕು. ಅದ್ರ ಮನಸ್ಸಿನಾಗ ಅದೈತೆ, ಅದಕ್ಕೆ ಯಾಕೆ ಹೇಳಿರ್ ತಿಳಿದಿಲ್ಲ, ತಾನಾಗಿ ಬಂದಾಗ ತಿಳಿತೈತೆ ಅದು. ಏನು ಅಂಥವ್ರಿಗೆ ಹೇಳ್ಬೇಕಿದ? ಅಂಥವ್ರು ಗುದ್ದಾಡಕ್ಕೆ ಹೋಗ್ಬೇಡ. ಗುದ್ದಾಡಿ ಗುದಿ ಹಾಸ್ಕೊಂಡ್ರಂತ ಎದಕ್ಕೆ ಬೇಕಾಗೈತಿ? ಅಲ್ಲದನ್ನು ಹೌದನ್ನ ಅವ್ರಿಗೆ ಯಾಕ್ರಿ? ಅಂಥವ್ರು ಕೂಡ ಕಲ್ಲು ಹಾದಂತೆ ಸರ್ವಜ್ಞ ಅಂತಂತ. ಬಲ್ಲವರ ಸಂಘವದು ಬೆಲ್ಲವನು ಮೆದ್ದಂತೆ, ಅಲ್ಲದನು ಅಹುದೆಂಬುವ ಅಜ್ಞಾನಿಗಳ ಸಂಘ ಕಲ್ಲು ಹಾದಂತೆ ಸರ್ವಜ್ಞ. ತಿಳ್ಕೊಬೇಕು, ಸುಖಿ ಆಗ್ಬೇಕು ಅನ್ನೋರಿಗೆ ಅಷ್ಟೇ ಹೇಳ್ಬೇಕು. ಇದನ್ನು ಎಲ್ಲಿ ಇದನ್ನು ನೀವು ಮಾತಾಡೋದಿಲ್ಲ ಅಂತ ಹಾನಿ ಮಾಡ್ರಿ ಅಂದ್ರೆ ಅವ್ರು ಕಂಡಲ್ಲೇ ಇದನ್ನು ಮಾತಾಡಕ್ಕೆ ಹೋಗಲ್ಲ. ಕಂಡಲ್ಲಿ ಹೇಳೋ ವಿಷಯನ ಅಲ್ಲ, ಅದಕ್ಕೆ ಮಹತ್ವ ಬರೋದು. ನೀನು ಎಲ್ಲಿ ಬೇಕಾದಲ್ಲೇ ಇದನ್ನು ಮಾತಾಡಕ್ಕೆ ಹೋಗಬೇಡ. ಹುಚ್ಚರು ಕೂಡ ಹುಚ್ಚರಂಗ ಇರಬೇಕು. ಹೌದಿಲ್ಲ? ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ನಾಗ ನಾವು ಇರಕ್ಕೆ ಕಲಿಬೇಕು. ಇದು ಬಹಳ ದಿನದ ಅಭ್ಯಾಸದಿಂದ ಬರ್ತೈತೆ ನಮಗೆ. ಇನ್ನೂ ಒಂದು 4 ಮಾತು ಕಳ್ಕೊಂಡು ದೊಡ್ಡ ಶಾನೆಯಾಗಿ ಅಲ್ಲಿ ಎಲ್ಲಾರು ಮಾತಾಡಕ್ಕೆ ಹೋಗ್ಬೇಡ. ಎಲ್ಲಿ ಬೇಕಲ್ಲಿ ಅದು ಏನಂತಾರೆ ನಿನಗೆ? ಹುಚ್ಚ ಅಂತಾರೆ ನಿನಗೆ. ಭಾಳ ಮಂದಿ ಅಜ್ಞಾನಿಗಳು ಕೂಡಿದವಾಗ ಅಲ್ಲಿ ಜ್ಞಾನಿಗಳದ್ದು ನಡೀದಿಲ್ಲ. ಭಾಳ ಮಂದಿ ಹುಚ್ಚರು ಕೂಡ್ದ ಅಂತ ತಿಳಿದವಂದು ಏನು ಹೇಳ್ತೀವಿ? ಅವ್ರು ಕೂಡ 11 ಅಂದ್ಬಿಡುದ. ಯಾಕ್ರಿ? ಪರೀಕ್ಷೆ ಕೂಡ ಗೋವಿಂದ ಹೌದಾ ಅನ್ನೋದು. ಹೌದಿಲ್ಲ? ನೀನು ಕೂಡ ಬರೋಬ್ಬರಿಪ್ಪ, ನೀನು ಹೇಳಿದ್ದೆಲ್ಲ ನೀನ ಬರೋಬ್ಬರಿ ಅನ್ನೋದು. ಅಂದ್ರೆ ಅವ್ರಿಗೆ ಏನು ಮಾಡೋದಿಲ್ಲ ನಿನಗೆ. ಅವ್ರು ಅದ್ಯಾಕೆ ಹಂಗೆ ಯಾಕೆ ಅಂತ ಇದ್ರ ನಿಂದ್ರಾಕ ವಾದಿ ನಿನಗೆ ಪೆಟ್ಟು ಹಚ್ತಾರೆ ಅವ್ರು. ಹೌದು? ನಿನ್ನ ಒಂದು ನಮೂನಿ ದೃಷ್ಟಿ ನೋಡ್ತಿರ್ತಾರೆ ಅವ್ರು. ಏನು
ಇವ್ ನಮ್ಮ ಅನ್ನೋದಿಲ್ಲ, ಇವೊಬ್ಬ ಬೇರೆನದ ಅಂತ ತಡಿಲೇ ಇವ ಅಂತ ಅನ್ನೋದು. ಹೌದಿಲ್ಲ? ಅವ್ರು ಕೂಡ ಅವರಂಗ ಇದ್ದ ನಮ್ಮ ಕೂಡ ಕಂಡವರ ಎಲ್ಲರಿಗೂ ಹೋಲಿಸಿಯುತ್ತ ನಿಜವನ್ನು ತಿಳಿದವ ಅರಿಯದ ಮೂಢನ ಪರಿಯೋಳು ತನ್ನ ಕುರುವುದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದೋಳು ಉಂಡೊಟ್ಟು ಸಂಚರಿಪ. ಹಂಗೆ ಜಗತ್ನಾಗಿದ್ದು ಹೋಗ್ಯಾರ ಮಹಾತ್ಮರೆಲ್ಲ. ಇಲ್ಲಾಂದ್ರೆ ಪೀಡಾ ಕೊಡ್ತಾರ. ಹೌದಿಲ್ಲ? ಭಾಳ ಮಂದಿ ಪೀಡಾ ಕೊಟ್ಟಾರ ಮಹಾತ್ಮರಿಗೆ. ವಿಷ ಹಾಕಿ ಕೊಂದರು, ಬೆಳಿ ಬಡದು ಕೊಂದರು. ಹೌದಿಲ್ಲ? ವಿರೋಧ ಮಾಡ್ತಾವಿಲ್ಲ ಎಲ್ಲ. ಅದಕ್ಕೆ ಯಾರು ಕೂಡ ವಿರೋಧ ಬರಬಾರ್ದು. ನಾವು ಅದ ಶಾಣೆತನೂ ಬೇಕು, ವ್ಯಾವಹಾರಿಕ ತಿಳುವಳಿಕೆನೂ ಬೇಕು ಅನ್ನೋದು. ಬಿಟ್ಟು